ವೆಲ್ಕಮ್ ಬ್ಯಾಕ್ ಡಿಯರ್ ಫ್ರೆಂಡ್ಸ್. ಇವತ್ತು ನಿನ್ನೆ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಬೆಂಡಿಂಗ್ ಸ್ಟ್ರೆಸ್ ಬಗ್ಗೆ ಹೇಳಿದ್ವಿ, ಕರೆಕ್ಟಾ? ಬೆಂಡಿಂಗ್ ಸ್ಟ್ರೆಸ್ ಬಗ್ಗೆ ಹೇಳಿದ್ವಿ. ಸ್ವಲ್ಪ ರಿವಿಷನ್ ಮಾಡೋಣ. ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಆಗಿದೆ. ಸ್ವಲ್ಪ ಅಂದರೆ ಜಸ್ಟ್ ಇಕ್ವೇಷನ್ಸನ್ನು ರಿವೈಸ್ ಮಾಡೋಣ. ಏನಂದರೆ ಎಮ್ ಬೈ ಐ ಈಕ್ವಲ್ ಟು ಎಫ್ ಬೈ ವೈ ಈಕ್ವಲ್ ಟು ಇ ಬೈ ಆರ್ ಅಂತೇಳಿ. ಓಕೆ, ಎಮ್ ಅಂದರೆ ಬೆಂಡಿಂಗ್ ಮೂಮೆಂಟ್, ಐ ಮೂಮೆಂಟ್ ಆಫ್ ಇನರ್ಷಿಯಾ, ಎಫ್ ಅಂದ್ರೆ ಫ್ಲೆಕ್ಚರಲ್ ಸ್ಟ್ರೆಸ್ ಅಥವಾ ಬೆಂಡಿಂಗ್ ಸ್ಟ್ರೆಸ್, ವೈ ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಟ್ರಲ್ ಆಕ್ಸೆಸ್ ಟು ದ ಪಾಯಿಂಟ್ ಫೈಬರ್ ವೇರ್ ವಿ ಆರ್ ಇಂಟ್ರೆಸ್ಟೆಡ್ ಅಥವಾ ಎಕ್ಸ್ಟ್ರೀಮ್ ಫೈಬರ್. ಓಕೆ, ಇ ಅಂತಂದ್ರೆ ಯಂಗ್ಸ್ ಮಾಡ್ಯುಲಸ್, ಆರ್ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್. ಇವುಗಳದ್ದು ಎಕ್ಸಾಕ್ಟ್ ಮೀನಿಂಗನ್ನ ನಿನ್ನೆ ನಾವು ನೋಡ್ಕೊಂಡಿದ್ದೇವೆ. ಇದರಲ್ಲೇನೆ ನಮ್ಗೆ ಇ ಐ ಅಂದ್ರೆ ಏನು ಗೊತ್ತದ, ಫ್ಲೆಕ್ಚರಲ್ ರಿಜಿಡಿಟಿ ಅಂತಾರೆ. ನೆಕ್ಸ್ಟ್ ಐ ಬೈ ವೈ ಅಂತಂದ್ರೆ ಸೆಕ್ಷನ್ ಮಾಡ್ಯುಲಸ್ ಅಂತ ಬರ್ತದೆ, ಝೆಡ್ ಅಂತೇಳಿ. ನೆಕ್ಸ್ಟ್ 1/r ಅನ್ನ ರೇಡಿಯಸ್, 1/r ನ ಕರ್ವೇಚರ್ ಅಂತ ಕರಿತಿದ್ವಿ. ಆರ್ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಅದ. ನೆಕ್ಸ್ಟ್ 1/r ನ ಎಮ್ ಬೈ ಇ ಐ ಈಕ್ವಲ್ ಟು 1/r ಅಂತ ಬರ್ಕೊಳ್ಬೋದು. ನೆಕ್ಸ್ಟ್ ಇನ್ನೊಂದು ಏನು ಹೇಳಿತ್ತು ಅಂದರೆ ಆರ್ ಬೈ ವೈ, ಸಾರಿ ಐ ಬೈ ವೈ, ಎಫ್ ಈಕ್ವಲ್ ಟು ವೈ ಬೈ ಆರ್, ಸಾರಿ ನೋಡೋಣ ಅದೇನಂತ, ಎಮ್ ಬೈ ಐ ಈಕ್ವಲ್ ಟು, ಸಾರಿ ಅದು ನಿಂತು, ಎಫ್ ಬೈ ವೈ ಈಕ್ವಲ್ ಟು ಇ ಬೈ ಆರ್ ಅಂತ ತೊಗೊಂಡು ಈ ಕಡೆ ಇಟ್ಟು ವೈ ಈ ಕಡೆ ಕಳಿಸಿದ್ರೆ ವೈ ಬೈ ಆರನ್ನು ಸ್ಟ್ರೈನ್ ಅಂತ ಕರಿಬೋದು. ಓಕೆ, ಈ ಎಲ್ಲ ಕಾನ್ಸೆಪ್ಟ್ಸನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಓಕೆ, ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ಬಿಟ್ಟಿದ್ದೇನೆ. ಅದನ್ನು ಆ ಬಿಟ್ಟಿದ್ದ ಪೋರ್ಷನನ್ನು ಕವರ್ ಮಾಡಿ ನೆಕ್ಸ್ಟು ಇದೇ ಚಾಪ್ಟರಲ್ಲಿ ಪ್ರೀವಿಯಸ್ ಎಕ್ಸಾಮ್ಸದು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡೋಣ. ಬಿಟ್ಟಿದ್ದೇನಪ್ಪ ಅಂತಂದರೆ, ಒಂದು ಪರ್ಟಿಕ್ಯುಲರ್ ಮೆಂಬರ್ಗೆ ನಾವು ಇವುಗಳದ್ದು ಮೀನಿಂಗನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಬಿಟ್ಟಿತ್ತು. ಅದು ಯಾವ ರೀತಿ ಅಂತ ಹೇಳ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್, ಇದೊಂದು ಬೀಮ್ ಇರ್ತದ, ಇದು ಒಂದು ಬೀಮ್, ಇದು ಸಿಂಪ್ಲಿ ಸಪೋರ್ಟೆಡ್ ಇರ್ಬೋದು, ಯಾವುದಾದ್ರೂ ಒಂದು ಬೀಮ್ ಇರ್ಬೋದು. ಈ ಬೀಮಿಗೆ ನಿಮಗೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕ್ತೀರಿ. Let us consider this is our bending moment diagram. I don't draw it exactly because I don't know the load, which type of loads are there here. ಅವು ಗೊತ್ತಿರೋದೇ ಇಲ್ಲದೆ ಇರೋದ್ರಿಂದ ನಮಗೆ ಬೆಂಡಿಂಗ್ ಮೂಮೆಂಟ್ ಹೆಂಗೋ ಒಂದು ಬಂದದ ಅಂತ ತಿಳ್ಕೊಳ್ಳಿ. ಓಕೆನಾ? ಇಲ್ಲಿ ಈ ಬೀಮಲ್ಲಿ ನಿಮಗೆ ಇಂಟ್ರೆಸ್ಟ್ ಎಲ್ಲದ ಅಲ್ಲಿ ಒಂದು ಸೆಕ್ಷನ್ ತಗೊಳ್ಳಿಕ್ಕೆ ಹೇಳ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಎಲ್ಲದ ಹೇಳ್ರಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲಿತ್ತು ಅಂದ್ರೆ ಇಲ್ಲಿ ತಗೊಳ್ರಿ, ಇಲ್ಲಿದ್ರೆ ಇಲ್ಲಿ. ನಿಮ್ಗೆ ಯಾವ ಪಾಯಿಂಟಲ್ಲಿ ಇಂಟ್ರೆಸ್ಟ್ ಇರ್ತದ ಆ ಪಾಯಿಂಟಲ್ಲಿ ತಗೊಳ್ಬೇಕು. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ ಎಲ್ಲದಲ್ಲ ಅಲ್ಲಿ ತಗೋಬೇಕು. ಅಂಡರ್ಸ್ಟುಡ್? ನಾವು ಲೆಟಸ್ ಕನ್ಸಿಡರ್, ಐ ಕನ್ಸಿಡರ್ ಎಟ್ ದ ಮ್ಯಾಕ್ಸಿಮಮ್ ಪಾಯಿಂಟ್. ಈ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಈ ಸೆಕ್ಷನ್ನ ತಗೊಳ್ತೀನಿ. ಇದು ಬೀಮು ಆ್ಯಕ್ಚುಲಿ ಹೆಂಗಿರ್ತದೆ ಅಂದರೆ ಅದಕ್ಕೆ ಕ್ರಾಸ್ ಸೆಕ್ಷನಲ್ ಎಲಿಮೆಂಟ್ ಇರ್ತದೆ. ನಿಮಗೆ ಮೊನ್ನೆ ಒಂದು ಟಾಸ್ಕ್ ಕೊಟ್ಟಿದ್ದೆ, ಬೆಂಡಿಂಗ್ ಮೂಮೆಂಟು ಬೆಂಡಿಂಗ್ ಸ್ಟ್ರೆಸ್ ಡಿಫ್ರೆನ್ಸ್ ಕಂಡಿಡಿಯಕ್ಕೆ ಒಂದಿಷ್ಟು ಟಾಸ್ಕ್ ಕೊಟ್ಟಿದ್ದೆ. ಐ ಥಿಂಕ್ ಹೋಪ್ ಯು ಆರ್ ಮಾಡಿರ್ಬೋದು. ಈ ಸೆಕ್ಷನ್ ಏನು ತೊಗೊತೀನಲ್ಲ, ಈ ಸೆಕ್ಷನ್ ಇಲ್ಲೇನು ತೊಗೊಳ್ತೀನಲ್ಲ, ಈ ಸೆಕ್ಷನನ್ನು ಈ ರೀತಿ ವ್ಯೂ ಮಾಡಿದ್ರೆ, ಇನ್ ದಿಸ್ ಸೈಡ್ ವ್ಯೂ ಏನಾರ ಮಾಡಿದರೆ, ಲೆಟ್ ಅಸ್ ಕನ್ಸಿಡರ್ ಅದು ಒಂದು ರೆಕ್ಟ್ಯಾಂಗಲರ ಕಾಣ್ಬೋದು ಅಥವಾ ಯಾವುದೋ ಒಂದು ಶೇಪ್ ಕಾಣ್ಬೋದು. ಈ ರೀತಿ ಇರ್ಬೋದು ನಿಮ್ಮದು ಬೀಮ್, ರೈಟಾ? ಯಾವುದೇ ಶೇಪ್ ಇರ್ಬೋದು, ಈ ಶೇಪ್ ಇರ್ಬೋದು ಅಥವಾ ಟಿ ಶೇಪ್ ಇರ್ಬೋದು, ಅರ್ಧತಾ, ಅಥವಾ ಐ ಶೇಪ್ ಇರ್ಬೋದು, ಅಥವಾ ನಿಮ್ಗೆ ಎಲ್ ಶೇಪ್ ಇರ್ಬೋದು, ಏನು ಶೇಪ್ ಆದರೂ ಇಲ್ಲಿ ಆ್ಯಂಗಲ್ ಶೇಪ್ ಇರ್ಬೋದು, ಅಥವಾ ಸಿ ಶೇಪ್ ಇರ್ಬೋದು, ರೈಟಾ? ಮತ್ತು ಸರ್ಕ್ಯುಲರ್ ಇರ್ಬೋದು, ಟ್ರಯಾಂಗಲ್ ಇರ್ಬೋದು, ಅಪ್ಪರ್ ಅಪೆಕ್ಸ್ ಟ್ರಯಾಂಗಲ್ ಇರ್ಬೋದು, ಯಾವುದಾದ್ರೂ ಶೇಪ್ ಇರ್ಬೋದು. ಲೆಟ್ ಅಸ್ ಕನ್ಸಿಡರ್ ಒಂದು ಯಾವುದೋ ಒಂದು. ಓಕೆ, ಇವು ಯಾವುದೇ ಶೇಪ್ ಇರಲಿ ಅಥವಾ ಈ ಶೇಪ್ ಇರಲಿ, ನೀವು ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಕಂಡುಹಿಡಿಬೇಕು, CG ಕಂಡುಹಿಡಿಬೇಕು. ಫಸ್ಟ್ ಏನು ಮಾಡಬೇಕು? ಸೆಂಟರ್ ಆಫ್ ಗ್ರಾವಿಟಿನ ಕಂಡುಹಿಡ್ಕೊಳ್ಬೇಕು. ಇವಿಷ್ಟು ಸೆಕ್ಷನ್ಸಲ್ಲಿ ಎಕ್ಸೆಪ್ಟ್ ಎಲ್ ಸೆಕ್ಷನ್ ಮತ್ತು ಎಕ್ಸೆಪ್ಟ್ ದಿಸ್ ಸೆಕ್ಷನ್, ಈ ಎಲ್ಲ ಸೆಕ್ಷನ್ಸಲ್ಲಿ ಇದನ್ನು ಕನ್ಸಿಡರ್ ಮಾಡ್ಬೋದು, ನೋ ಪ್ರಾಬ್ಲಮ್. ಈ ಎಲ್ಲ ಸೆಕ್ಷನ್ಸಲ್ಲಿ ಒಂದು ಆಕ್ಸಿಸ್ ಏನದಲ್ಲ, ನಮ್ಗೆ ಇದು ಏನಿರ್ತದ, ಸಿಮೆಟ್ರಿಕ್ ಅದ. ಈ ಆಕ್ಸಿಸ್ ಸಿಮೆಟ್ರಿಕ್ ಇರೋದ್ರಿಂದ ಇದನ್ನೇ ನಾವು ನ್ಯೂಟ್ರಲ್ ಆಕ್ಸಿಸ್ ಅಂತ ಕರಿಬೋದು. ಕರೆಕ್ಟಾ? ಇದಕ್ಕೇನಂತಾರೆ, ಇದಕ್ಕೆ ನ್ಯೂಟ್ರಲ್ ಆಕ್ಸಿಸ್ ಅಂತ ಕರೀತಾರೆ. ಈಗ ನಮ್ಮ ಫಾರ್ಮುಲಾ ಏನದ ಅಂದರೆ ಇದು ಅದ, ಎಮ್ ಬೈ ವೈ ಈಕ್ವಲ್ ಟು ಎಫ್ ಬೈ ವೈ ಈಕ್ವಲ್ ಟು ಇ ಬೈ ಆರ್ ಅದ. ಇದು ಟಾಪ್ ಟು ಬಾಟಮ್ ಏನದಲ್ಲ, ಇದರಲ್ಲಿ ಈ ಕಾನ್ಸ್ಟೆಂಟ್ ಇರ್ತದ. ದೇರ್ ಫೋರ್ ಇದನ್ನ ಇಗ್ನೋರ್ ಮಾಡೋಣ. 1/r ಏನದಲ್ಲ, ರೇಡಿಯಸ್ ಆಫ್ ಕರ್ವೇಚರ್. ಈ ರೇಡಿಯಸ್ ಆಫ್ ಕರ್ವೇಚರ್ ಎಂಟೈರ್ ಬೀಮ್ ಅನ್ನು ಕನ್ಸಿಡರ್ ಮಾಡಿದಾಗ ಸಿಗ್ತದ.
ಎಂಟೈರ್ ಬೀಮನ್ನು ಕನ್ಸಿಡರ್ ಮಾಡಿದಾಗ ಮಾತ್ರ ರೇಡಿಯಸ್ ಆಫ್ ಕರ್ವೇಚರ್ದು ಮೀನಿಂಗ್ ಇರ್ತದೆ. ಪರ್ಟಿಕ್ಯುಲರ್ ಸೆಕ್ಷನನ್ನು ಕನ್ಸಿಡರ್ ಮಾಡಿದಾಗ ರೇಡಿಯಸ್ ಆಫ್ ಕರ್ವೇಚರ್ದು ಮೀನಿಂಗು ಕಡಿಮೆ ಆಗ್ತದೆ ಅಥವಾ ಲೆಸ್ ಇಗ್ನೋರೇಬಲ್ ಆಗ್ತದೆ. ಅದ್ರ ಸಲ ನಾವೇನು ಮಾಡೋಣ ಅಂದ್ರೆ ಈ ಸೆಕ್ಷನ್ನಲ್ಲಿ ಬೆಂಡಿಂಗ್ ಸ್ಟ್ರೆಸ್ಸನ್ನು ಕಂಡುಹಿಡಿಬೇಕಾದ್ರೆ ನಮ್ಗೆ ದಿಸ್ ಪಾರ್ಟ್ ಆಫ್ ದ ಇಕ್ವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಇನ್ನೊಂದ್ಸತಿ ಬರ್ಕೊಳ್ಳೋಣ. ಅದನ್ನು ಈ ಕಡೆ ಬರ್ಕೊಳೋದಾದರೆ ಯು ವಿಲ್ ರೈಟ್ ಇಟ್ ಹ್ಯಾಸ್ ಅ m/i ಈಕ್ವಲ್ ಟು f/y ಅಂತೇಳಿ, ರೈಟಾ. ಇಲ್ಲಿ ಎಮ್ ಅಂದರೆ ಏನು ಅಂತಂದ್ರೆ ಬೆಂಡಿಂಗ್ ಮೂಮೆಂಟ್. ಬಟ್ ಬೆಂಡಿಂಗ್ ಮೂಮೆಂಟ್ ಎಲ್ಲಿ ಅಂದ್ರೆ ಯಾವ ಸೆಕ್ಷನ್, ಯಾವ ಪಾಯಿಂಟಲ್ಲಿ ಸೆಕ್ಷನ್ ಕನ್ಸಿಡರ್ ಮಾಡಿರ್ತೀರಲ್ಲ ಅಲ್ಲಿಯ ಬೆಂಡಿಂಗ್ ಮೂಮೆಂಟ್. ನಾನು ಹೇಳಿದೆ ಫಸ್ಟಿಗೆ ಈ ಸೆಕ್ಷನನ್ನು ನಿಮ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ತೊಗೋಬೇಕಂತ ಹೇಳಿದೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇಲ್ಲಿತ್ತು ಅಂತಂದ್ರೆ ಇಲ್ಲಿ ಸೆಕ್ಷನ್ ತೊಗೊಂಡ್ರೆ ದೆನ್ ಅಲ್ಲಿಯ ಬೆಂಡಿಂಗ್ ಮೂಮೆಂಟು, ಇಲ್ಲಿ ಸೆಕ್ಷನ್ ಇಂಟ್ರೆಸ್ಟ್ ಇತ್ತಂದ್ರೆ ಈ ಬೆಂಡಿಂಗ್ ಮೂಮೆಂಟು, ಇಲ್ಲಿ ಇಂಟ್ರೆಸ್ಟ್ ಇತ್ತಂದ್ರೆ ಈ ಬೆಂಡಿಂಗ್ ಮೂಮೆಂಟು, ಇಲ್ಲಿ ಇಂಟ್ರೆಸ್ಟ್ ಇತ್ತಂದ್ರೆ ಈ ಬೆಂಡಿಂಗ್ ಮೂಮೆಂಟು. ಹಂಗೆ ನನಗೇನದ ಅಂತಂದ್ರೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಲ್ಲಿದಲ್ಲ ಅಲ್ಲಿ ಇಂಟ್ರೆಸ್ಟ್ ಅದ ಅಂದ್ರೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟು. ಬಟ್ ನಾಟ್ ನೆಸೆಸರಿಲಿ ಇಟ್ ಇಸ್ ಆಲ್ವೇಸ್ ಮ್ಯಾಕ್ಸಿಮಮ್. ಪ್ರತಿ ಸತಿ ಇಲ್ಲಿ ಮ್ಯಾಕ್ಸಿಮಮ್ಮ ತಗೋಬೇಕಂತೇನು ರೂಲ್ಸ್ ಇರಂಗಿಲ್ಲ. ಬಟ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಮ್ಯಾಕ್ಸಿಮಮ್, ದೇರ್ ಫೋರ್ ಬೆಂಡಿಂಗ್ ಮೂಮೆಂಟು ಒಂದು ಬೀಮ್ನಲ್ಲಿ ಮ್ಯಾಕ್ಸಿಮಮ್ ಯಾವ್ದಿರ್ತ ಅದನ್ನ ತಗೊಳ್ತೀವಿ. ನೆಕ್ಸ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ಬೇಕೀಗ. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎಂಟೈರ್ ಏರಿಯಾ, ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎಂಟೈರ್ ಏರಿಯಾ. ನೀವು ಇದ್ರೊಳಗೆ ಪಾಯಿಂಟ್ ಒಳಗೆ ಇಂಟ್ರೆಸ್ಟ್ ಏನು ಬರಂಗಿಲ್ಲ. ಇದ್ರೊಳಗೆ ನಿಮ್ಗೆ ಇಂಟ್ರೆಸ್ಟ್ ಇರಲಿ ಬಿಡಲಿ, ನೀವು ಏನು ಮಾಡಬೇಕು, ಟಾಪ್ ಟು ಬಾಟಮ್ ಎಂಟೈರ್ ಏರಿಯಾನ ಕನ್ಸಿಡರ್ ಮಾಡಿ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಎಂಟೈರ್ ಏರಿಯಾ ಅಬೌಟ್ ನ್ಯೂಟ್ರಲ್ ಆಕ್ಸಿಸ್, ಅಬೌಟ್ ನ್ಯೂಟ್ರಲ್ ಆಕ್ಸಿಸ್ ಅನ್ನೇ ಕಂಡುಹಿಡಬೇಕು ನೀವು. ಇದನ್ನು ಇಲ್ಲೇನಾದರೂ ನ್ಯೂಟ್ರಲ್ ಆಕ್ಸಿಸ್ ಇಲ್ಲಿತ್ತು ಅಂದ್ರೆ ಅಬೌಟ್ ನ್ಯೂಟ್ರಲ್ ಆಕ್ಸಿಸ್ಸೇ ಕಂಡುಹಿಡಬೇಕು, ಅಬೌಟ್ ನ್ಯೂಟ್ರಲ್ ಆಕ್ಸಿಸ್ಸನ್ನೇ ಮೊಮೆಂಟ್ ಆಫ್ ಇನರ್ಷಿಯಾ ಕಂಡುಹಿಡ್ಕೊಳ್ಬೇಕು. ಅಂಡರ್ಸ್ಟುಡ್? ಎಫ್ ಅಂತ ಅಂದ್ರೆ ಏನು ಅಂದ್ರೆ ಇದು ಬೆಂಡಿಂಗ್ ಸ್ಟ್ರೆಸ್. ಇದೇನಿದು ಬೆಂಡಿಂಗ್ ಸ್ಟ್ರೆಸ್ ಎಲ್ಲಿರಿ ಅಂತಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ. ಬೆಂಡಿಂಗ್ ಸ್ಟ್ರೆಸ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಮೊಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮೊಮೆಂಟ್ ಏನಾದರೂ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ತಗೊಂಡಿದ್ರೆ ಬೆಂಡಿಂಗ್ ಸ್ಟ್ರೆಸ್ನು ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಬರ್ಬೋದು. ಗೊತ್ತಾ? ಈ ಬೆಂಡಿಂಗ್ ಸ್ಟ್ರೆಸ್ಸನ್ನು ಎಲ್ಲಿ ಅಂತಂದ್ರೆ ಸ್ವಲ್ಪ ತಡೆದು ಹೇಳ್ತೀನಿ, ಓಕೆನಾ. ಇವೆರಡು ಕೂಡ ಒಮ್ಮೆ ಹೇಳ್ಬೇಕಾಗ್ತದೆ. ವೈ ಅಂತಂದ್ರೆ ಏನು ಅಂತಂದ್ರೆ ವೈ ಅಂತಂದ್ರೆ ದಿಸ್ ಈಸ್ ಅ ಡಿಸ್ಟನ್ಸ್ ಬಿಟ್ವೀನ್, ಹಿಂಗೆ ಬರ್ಕೊಡ್ರಿ, ಡಿಸ್ಟನ್ಸ್ ಬಿಟ್ವೀನ್ ನ್ಯೂಟ್ರಲ್ ಆಕ್ಸಿಸ್ ಅಂಡ್ ಇಂಟ್ರೆಸ್ಟೆಡ್ ಫೈಬರ್ ಇನ್ ದ ಸೆಕ್ಷನ್. ಮಾಸ್ಕ್ ಹಾಕೊಳ್ಳಿ, ಹಾಕೊಂಡಿದ್ರಿಲ್ಲ? ಓಕೆ, ರೈಟ್. ಡಿಸ್ಟನ್ಸ್ ಬಿಟ್ವೀನ್ ದ ನ್ಯೂಟ್ರಲ್ ಆಕ್ಸಿಸ್ ಅಂಡ್ ಇಂಟ್ರೆಸ್ಟೆಡ್ ಫೈಬರ್. ಈಗ ಇಂಟ್ರೆಸ್ಟೆಡ್ ಫೈಬರ್ ಹೆಂಗಪ್ಪ? ಇಲ್ಲಿ ನೋಡಿ ಎರಡು ಚೀಸ್ ಬಂತು. ಇದನ್ನ ಈ ಇಕ್ವೇಶನ್ ಯೂಸ್ ಮಾಡ್ಬೇಕಾದ್ರೆ ಎರಡು ಇಂಟ್ರೆಸ್ಟ್ ಬಂತು ನಿಮ್ಗೆ. ಒಂದನೇ ಇಂಟ್ರೆಸ್ಟ್ ಏನಂದ್ರೆ ಸೆಕ್ಷನ್ ನಿಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ತಗೊಳ್ಳಿ. ಎರಡನೇ ಇಂಟ್ರೆಸ್ಟ್ ಏನಂತಂದ್ರೆ ನೀವು ಫೈಬರ್ ಎಲ್ಲಿ ಬೇಕಲ್ಲ ಅಲ್ಲಿ ತಗೊಳ್ಳಿ. ಅಂಡರ್ಸ್ಟುಡಾ? ಸರ, ನನಗೆ ಈ ಸೆಕ್ಷನ್ ಒಳಗೆ ಇಂಟ್ರೆಸ್ಟ್ ಅದ ರೀ, ಆಯ್ತು, ಒಂದನೇ ಕ್ರೈಟೀರಿಯಾ ಸ್ಯಾಟಿಸ್ಫೈಡ್ ಅಪ್ಪ, ಮುಂದೆ ಬಾ. ಆ ಸೆಕ್ಷನ್ ಹಿಂಗೆ ಕಾಣಕತ್ತದ, ಈ ಹಿಂಗೆ ಕಾಣೋದ್ರೊಳಗೆ ನಿನಗೆ ಯಾವ ಫೈಬರ್ ಒಳಗೆ ಇಂಟ್ರೆಸ್ಟ್ ಅದ. ಹಂಗಂದ್ರೆ ಏನ್ರಿ ಅಂತಂದ್ರೆ ಈಗ ಇದೇನು ಬೀಮ್ ಅದಲ್ಲ, ಈ ಬೀಮನ್ನ ಆಕ್ಚುಲಿ ಇದು ಲಾಟ್ ಆಫ್ ಫೈಬರ್ಸ್ ಇಂದ ಮಾಡದ ಅಂತ ಹೇಳಲಾಗ್ತದ. ಈ ಬೀಮ್ ಹಿಂಗಿರಂಗಿಲ್ಲ. ಇದು ಇಲ್ಲೊಂದು ಅಸಂಪ್ಷನ್ ಮಾಡ್ತೀವಿ, ಹೆಂಗಂದ್ರೆ ಹಿಂಗೊಂದು ದಾರ, ಹಿಂಗೊಂದು ಪಟ್ಟಿ, ಹಿಂಗೊಂದು ಪಟ್ಟಿ ಪ್ಲೇವುಡ್ ನೋಡಿರಲ್ಲ, ಆ ರೀತಿ ಇದು ನಂಬರ್ ಆಫ್ ಫೈಬರ್ಸ್ಲಿಂದ ಮಾಡಲಾಗ್ಯದ. ನಂಬರ್ಸ್ ಆಫ್ ಫೈಬರ್ಸ್ ಆಫ್ ಸೇಮ್ ಮಟೀರಿಯಲ್ನ ಓವರ್ಲ್ಯಾಪಿಗೆ ಇಟ್ಟು ಇದನ್ನ ತಯಾರು ಮಾಡದ ಅಂತ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ, ಅದನ್ನ ಅಸ್ಯೂಮ್ ಮಾಡಿರ್ತೀವಿ. ಅಂದ್ರೆ ಇದನ್ನ ಇಲ್ಲಿ ಸೆಕ್ಷನ್ ತಗೊಂಡ್ರಿ ಅಂದ್ಮೇಲೆ ಏನಾಯ್ತಿದು ಹಿಂಗೆ ಕಾಣಕತ್ತಿದ್ವಲ್ಲ, ಇವೆಲ್ಲ ಫೈಬರ್ಸ್, ಹೌದಾ? ಹಿಂಗೆ ಫೈಬರ್ಸ್ ಕಾಣಕತ್ತಾವ. ಈಗ ಈ ಸೆಕ್ಷನ್ ಏನೋ ಕನ್ಸಿಡರ್ ಮಾಡೋದು, ಸರ್ ನಾವು ಇದ್ರೊಳಗೆ ಇಂಟ್ರೆಸ್ಟೆಡ್ ಇದೀವ್ರಿ ಅಂತ ಹೇಳಿದ್ರಿ ನೀವು. ಓಕೆಪ್ಪ, ಇದು ಹಿಂಗೆ ಕಾಣಕತ್ತದ, ಈಗ ಇದ್ರೊಳಗಡೆ ನೀನು ಮತ್ತೆ ಎದ್ರೊಳಗೆ ಇಂಟ್ರೆಸ್ಟ್ ಅದ ಅಂತ ಮತ್ತೆ ಒಂದು ಕ್ವಶನ್ ಬರ್ತದ. ಆಗ ನೀವು ಹೇಳ್ಬೇಕು, ಸರ್ ನನಗೆ ಈ ಫೈಬರ್ ಮೇಲೆ ಇಂಟ್ರೆಸ್ಟ್ ಅದ ರೀ ಅಂತಂದ್ರೆ ಹಂಗಾರ ವೈ ವ್ಯಾಲ್ಯೂ ಇದು ನೋಡಪ್ಪ, ಇದನ್ನ ವೈ ವ್ಯಾಲ್ಯೂ ಇದ್ರೊಳಗೆ ಹಾಕು, ನಿನಗೆ ಬೆಂಡಿಂಗ್ ಸ್ಟ್ರೆಸ್ ಬರ್ತದ. ಬೆಂಡಿಂಗ್ ಸ್ಟ್ರೆಸ್ ಎಲ್ಲಿ ಬರ್ತದ? ಬೆಂಡಿಂಗ್ ಸ್ಟ್ರೆಸ್ ಈ ಫೈಬರ್ ಒಳಗಂತ ಬರ್ತದ. ಇದ್ರೊಳಗಡೆ ಬೆಂಡಿಂಗ್ ಸ್ಟ್ರೆಸ್ ಎಷ್ಟದ ಅನ್ನೋದು ಇದು ಹೇಳ್ತದ. ಸರ ನನಗೆ ಇಲ್ಲಿ ಇಂಟ್ರೆಸ್ಟ್ ಅದ ರೀ ಅಂತಂದ್ರೆ ಆಯ್ತಪ್ಪ, ಈ ಡಿಸ್ಟೆನ್ಸನ್ನ ಈ ಇಕ್ವೇಶನ್ ಒಳಗೆ ಹಾಕು, ನಿನಗೆ ಇಲ್ಲಿ ಬೆಂಡಿಂಗ್ ಸ್ಟ್ರೆಸ್ ಎಷ್ಟದ ಅಂತ ಗೊತ್ತಾಗ್ತದ. ಸರ ನನಗೆ ಮ್ಯಾಲ್ ಬ್ಯಾಡ್ರಿ, ಸರ ನನಗೆ ಇಲ್ಲಿ ಇಂಟ್ರೆಸ್ಟ್ ಅದ ರೀ ಅಂತಂದು ಹೇಳ್ತಿದ್ವಿ. ಹೌದನಪ್ಪ, ಹಂಗಾದ್ರೆ ಇಲ್ಲಿ ಇದು ಈ ಡಿಸ್ಟೆನ್ಸ್ ಏನೈತಲ್ಲ ವೈ, ಈ ಡಿಸ್ಟೆನ್ಸ್ ವೈನ ಈ ಇಕ್ವೇಶನ್ ಒಳಗೆ ಹಾಕು, ಇದ್ರೊಳಗೆ ಬರ್ತದ.
ಹಂಗಲ್ರಿ ಸರ, ನೀವೇನಂದ್ರಿ ಈ ಡಿಸ್ಟೆನ್ಸ್ ಇದು ವೈನು ಅಕಸ್ಮಾತ್ ನ್ಯೂಮರಿಕಲಿ ಸೇಮ್ ಇತ್ತು, ಈ ಡಿಸ್ಟೆನ್ಸ್ ನ್ಯೂಮರಿಕಲಿ ಸೇಮ್ ಇತ್ತಂದ್ರ ಇವೆರಡರೊಳಗೂ ಬೆಂಡಿಂಗ್ ಸ್ಟ್ರೆಸ್ ಸೇಮ್ ಇರ್ತದನ್ರಿ ಅಂತ ಕೇಳಿದ್ರೆ ಹೌದಪ್ಪ, ಇದ್ರೊಳಗು ಮತ್ತು ಇದ್ರೊಳಗು ಬೆಂಡಿಂಗ್ ಸ್ಟ್ರೆಸ್ ಸೇಮ್ ಇರ್ತದ. ಹೌದಾ ಸರ, ನನಗೆ ಪೂರಾ ಬಾಟಮ್ ಫೈಬರ್ನಾಗ ಇಂಟ್ರೆಸ್ಟ್ ಐತ್ರಿ, ಇಲ್ಲಿ ಏನಾಗತ್ತೈತಿ ನಾನು ನೋಡ್ಕೋಬೇಕ್ರಿ ಅಂತಂದ್ರೆ ಆಯ್ತಪ್ಪ, ನೀನು ಇಲ್ಲಿ ವೈ ಎಷ್ಟೈತಲ್ಲ ಆ ವೈನ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡು, ನಿನಗೆ ಅಲ್ಲಿ ಬೆಂಡಿಂಗ್ ಸ್ಟ್ರೆಸ್ ಸಿಗ್ತದ. ಸರ ನನಗೆ ಇಲ್ಲಿ ಬೇಕ್ರಿ ಸರ ಅಂತಂದ್ರೆ ಆಯ್ತಪ್ಪ, ಇಲ್ಲಿ ನೀ ವೈ ಡಿಸ್ಟೆನ್ಸ್ ಹಾಕು, ನಿನಗೆ ಅಲ್ಲಿ ಬೆಂಡಿಂಗ್ ಸ್ಟ್ರೆಸ್ ಎಷ್ಟದ ಅಂತ ಗೊತ್ತಾಗ್ತದ. ನಂದೇನು ಪ್ರಾಬ್ಲಮ್ ಇಲ್ಲ, ಈಕ್ವೇಶನ್ ಹಂಗದ. ಓಲೋ ಸರ, ನೀವು ಭಾರಿ ಡೇಂಜರ್ ಅದ್ರಿ. ಇಲ್ಲಿ ಬೇಕ್ರಿ ಸರ, ನನಗೆ ಇಲ್ಲಿ ಬೇಕನ್ನಪ್ಪ. ಆಯ್ತಪ್ಪ, ಇಲ್ಲಿಂದ ಹಿಡಿದು ಅಲ್ಲಿ ತನಕ ಡಿಸ್ಟೆನ್ಸ್ ಎಷ್ಟೈತಿ ಇನ್ನೊಮ್ಮೆ ಹೇಳಿದ್ರೆ, ಈ ನ್ಯೂಟ್ರಲ್ ಆಕ್ಸಿಸ್ಲಿಂದ ನಿನ್ನ ಫೈಬರ್ಗೆ ಡಿಸ್ಟೆನ್ಸ್ ಎಷ್ಟೈತಿ? 0 ಐತ್ರಿ ಸರ. ಆಯ್ತಪ್ಪ, ಈ ವ್ಯಾಲ್ಯೂ ಅಲ್ಲಿ 0 ಹಾಕು, ನಿನಗೆ ಬೆಂಡಿಂಗ್ ಸ್ಟ್ರೆಸ್ ಎಷ್ಟು ಬರುತ್ತಾ ಅದನ್ನ ಬರ್ಕೋ. ಅರ್ಥ ಆಯ್ತಾ ಸರ? ನನಗೆ ಈ ಫೈಬರ್ ಒಳಗಡೆ ಎಷ್ಟು ಸ್ಟ್ರೆಸ್ ಐತಂತ ಬೇಕ್ರಿ, ಯಾವಾಗ ನಿನಗೆ ಗೊತ್ತಿಡದೈತಿ ನಿನಗ. ಈ ಫೈಬರ್ ಹಿಂಗೆ ಇರಂಗಿಲ್ಲ, ನಾವು ಅಸಂಪ್ಷನ್ ಮಾಡೀವಿ ಹಿಂಗೆ. ಹೌದಾ, ಹಾರಿಜಾಂಟಲ್ ಇರಬೇಕು ಫೈಬರ್, ಹಿಂಗೆ ಅಡ್ಡ ಗಿಡ್ಡ ತೊಗೊಂಡು ನನಗೆ ಅದ್ರಾಗ ಬೇಕ್ರಿ ಇದ್ರಾಗ ಬೇಕ್ರಿ ಅಂದ್ರೆ ನಡೆಯಂಗಿಲ್ಲ. ನನಗೆ ಹಿಂಗೆ ಬೇಕ್ರಿ ಸರ, ನನಗೆ ಈ ಫೈಬರ್ನೇ ಬೇಕ್ರಿ, ಈ ಫೈಬರ್ನೇ ಬೇಕ್ರಿ ಅಂದ್ರೆ ನಡೆಯಂಗಿಲ್ಲ. ಇದು ಹಾರಿಜಾಂಟಲ್ ಫೈಬರ್ಸ್ ಯಾವ್ದಾರ ಒಂದು ಇಂಟ್ರೆಸ್ಟ್ ಇದ್ದರೆ ಹೇಳು, ಆ ಡಿಸ್ಟೆನ್ಸ್ ನ್ಯೂಟ್ರಲ್ ಆಕ್ಸಿಸ್ಲಿಂದ ಎಲ್ಲಿ ತನಕ ಅದ ಅನ್ನೋದು ಹೇಳು, ಅದನ್ನು ತೊಗೊಂಬಂದು ಈ ವೈ ವ್ಯಾಲ್ಯೂದೊಳಗೆ ಹಾಕು, ನಿನಗೆ ಬೆಂಡಿಂಗ್ ಸ್ಟ್ರೆಸ್ ಸಿಗ್ತದೆ. ಅಂಡರ್ಸ್ಟುಡಾ? ಈಗ ನೋಡೋಣ, ಹಾಗಾದ್ರೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ನಿಗೆ M/I = F/Y ಅಲ್ಲಿ ಏನೇನು ಕಾನ್ಸ್ಟೆಂಟ್ ಅದಾವ ನೋಡ್ರಿ. ಒಂದು ಪರ್ಟಿಕ್ಯುಲರ್ ಸೆಕ್ಷನ್ನಿಗೆ ಬೆಂಡಿಂಗ್ ಮೂಮೆಂಟ್ ನೋಡಪ್ಪ, ಬೆಂಡಿಂಗ್ ಮೂಮೆಂಟ್ ಐತಲ್ಲ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನಾಗತ್ತದ? ವೇರಿ ಆಗಕತ್ತದ. ಬೆಂಡಿಂಗ್ ಮೂಮೆಂಟ್ ವೇರಿ ಆಗಕತ್ತದ. ಬಟ್ ನೀವು ಒಂದ ಸೆಕ್ಷನ್ಗೆ ಕನ್ಸಿಡರ್ ಮಾಡಿ ನಿಂತ್ಕೊಂಡು ಅದ ಸೆಕ್ಷನ್ ಅನ್ನ ಇಲ್ಲಿ ಬರ್ದಿ ಅಂತಂದ್ರ ಈ ಸೆಕ್ಷನ್ನಿಗೆ ಬೆಂಡಿಂಗ್ ಮೂಮೆಂಟ್ ಕಾನ್ಸ್ಟಂಟ್. ವೆರಿ ಇಂಪಾರ್ಟೆಂಟ್, ಬೆಂಡಿಂಗ್ ಮೂಮೆಂಟ್ ಕಾನ್ಸ್ಟಂಟ್. ನಿನ್ನೆ ಸ್ವಲ್ಪ ಯೋಚನೆ ಮಾಡ್ರಿ, ಏನಂತಂದ್ರೆ ಇಂದಲ್ ಕ್ಲಾಸ್ ಒಳಗಡೆ ಯೂನಿಫಾರ್ಮ್ ಸ್ಟ್ರೆಂತ್ ಬೀಮ್ ಹೇಳಬೇಕಾದಾಗ ಬೆಂಡಿಂಗ್ ಮೂಮೆಂಟ್ ವೇರಿಯೇಬಲ್ ಅಂತ ಹೇಳಿದ್ದೆ ನಾ. ಬೆಂಡಿಂಗ್ ಮೂಮೆಂಟ್ ಈಸ್ ಆಲ್ವೇಸ್ ವೇರಿಯಿಂಗ್ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಮಾತಾಡೋ ಹೊತ್ನಾಗ ಬೆಂಡಿಂಗ್ ಮೂಮೆಂಟ್ ಕಾನ್ಸ್ಟಂಟ್ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಐ ಏನದಲ್ಲ, ಮೊಮೆಂಟ್ ಆಫ್ ಇನರ್ಷಿಯಾ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ಗೆ ಕಾನ್ಸ್ಟಂಟ್ ಇರ್ತದ. ಹಂಗಾರೆ ಇದು ಏನಾಯ್ತು? ಕಾನ್ಸ್ಟಂಟ್ ಇರ್ತದ. ಓಕೆನಾ? ಹಾಗಾದ್ರೆ ವೈ ಅದ್ರ ಮೇಲೆ ಡಿಪೆಂಡ್ ಅದ ಅಂದಮೇಲೆ ನಿನ್ನ ಮೇಲೆ ಡಿಪೆಂಡ್ ಅದ. ಒನ್ ಪರ್ಟಿಕ್ಯುಲರ್ ಸೆಕ್ಷನ್ಗೆ ವೈ ಇಲ್ಲಿಂದ ಹಿಡ್ಕೊಂಡು ಇಲ್ಲಿಂದ ನಿನಗೆ ಯಾವ ಫೈಬರ್ ಒಳಗಡೆ ಇಂಟ್ರೆಸ್ಟ್ ಅದಲ್ಲ ಅದ್ರ ಮೇಲೆ ಡಿಪೆಂಡ್ ಅದ. ಹಂಗಾದ್ರೆ ವೈ ಏನಾಯ್ತಿದು? ವೇರಿಯೇಬಲ್ ಆಯ್ತು. ಹಂಗಾರೆ ಎಫ್ ಏನಾಯ್ತು? ಎಫ್ ವೈ ಮೇಲೆ ಡಿಪೆಂಡ್ ಆಯ್ತು. ವೈ ಮೇಲೆ ಡಿಪೆಂಡ್ ಆಯ್ತು. ಇದು ಕೂಡ ವೇರಿಯೇಬಲ್ ಆಯ್ತು. ಇದರೊಳಗಡೆ ಇದು ಡಿಪೆಂಡೆಂಟ್ ವೇರಿಯೇಬಲ್ ಆಯ್ತು, ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಯ್ತು. ಹಾಗಾದ್ರೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಏನಾದ್ರು ಇತ್ತು ಅಂದ್ರೆ ಸ್ಟ್ರೆಸ್ = M/I × Y ಅಂತ ಆಗ್ತದ. ಈ M/I ಏನದಲ್ಲ ಇದು ಕಾನ್ಸ್ಟಂಟ್ ಆಗ್ತದ. ಇದಕ್ಕೇನಂತಾರೆ? ಇದಕ್ಕೆ ಕಾನ್ಸ್ಟಂಟ್ ಅಂತ ಹೇಳ್ಬೋದು. ಇದಕ್ಕೆ ಹೆಸರು ಏನ್ರಿ? M/I ಗೆ ಏನಾರ ಕಾನ್ಸ್ಟಂಟ್ಗೆ ಹೆಸರು ಐತನ? ಇಲ್ಲ, ಇದಕ್ಕೇನು ಹೆಸರಿಲ್ಲ. ಜಸ್ಟ್ ಯು ಥಿಂಕ್ ದಟ್ ಇಟ್ ಇಸ್ ಅ ಕಾನ್ಸ್ಟಂಟ್. ಇವಕ್ಕೇನು ಮತ್ತೆ ಬೇರೆ ಹೆಸರೇನು ಟೆಕ್ನಿಕಲ್ ಟರ್ಮ್ ಕೊಟ್ಟಿಲ್ಲ. Y = M/I × F = M/I × Y ಅಂತ ಗೊತ್ತಾಯ್ತು. ಈ Y ಏನಾಯ್ತು? ಇದು ವೇರಿಯೇಬಲ್ ಆಯ್ತು. ಹಂಗಾದ್ರೆ F ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Y ಆಯ್ತಲ್ಲ. F ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Y ಆಯ್ತು. ಹೆಂಗೆ ಪ್ರಪೋರ್ಷನಲ್ ಅದ ಅಂದ್ರೆ ಇಲ್ಲಿ ನೋಡು, ಪವರ್ ಎಷ್ಟದ? 1 ಅದ, ಇದ್ರದ್ದು ಪವರ್ 1 ಅದ. ಅಂದ್ರೆ ಇವು ಎರಡು ಹೆಂಗೆ ಪ್ರಪೋರ್ಷನಲ್ ಅದಾವ ಅಂದ್ರೆ ಲೀನಿಯರ್ಲಿ ಪ್ರಪೋರ್ಷನಲ್. F ಈಸ್ ಪ್ರಪೋರ್ಷನಲ್ ಟು Y. ಬಟ್ ಹೆಂಗೆ ಪ್ರಪೋರ್ಷನಲ್ ಅದ ಅಂದ್ರೆ ನಾ ಅದನ್ನ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು ಅಥವಾ ಲೀನಿಯರ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಹಂಗಂದ್ರೆ ಏನ್ರಿ ಅಂತ ಕೇಳಿದ್ರೆ ಇಲ್ಲಿ Y ಏನದಲ್ಲ, ಅಕಸ್ಮಾತ್ ಇಲ್ಲಿ ಎಷ್ಟು ಇರ್ತದ? Y 0 ಅದ ಅಂದ್ರೆ ಇಲ್ಲಿ 0 ಇರ್ತದ. ಇಲ್ಲಿ Y ಮ್ಯಾಕ್ಸಿಮಮ್ ಅದ ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಸ್ ಇರ್ತದ. ಇವೆರಡರ ನಡಬರಕ್ಕೆ ಜಾಯಿನ್ ಮಾಡ್ಬೇಕಾದ್ರೆ ನೀನು ಸ್ಟ್ರೇಟ್ ಲೈನ್ ಯೂಸ್ ಮಾಡಿಕೊಂಡು ಜಾಯಿನ್ ಮಾಡು. ಯಾಕ? ಲೀನಿಯರ್ಲಿ ವೇರಿಯೇಬಲ್. ಅಂಡರ್ಸ್ಟುಡ್? ಈಗ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡೋದು. ಈಗೇನ್ ಮಾಡೋದು ಅಂದ್ರೆ ಕಾಮನ್ ಸೆನ್ಸ್ ನ ಯೂಸ್ ಮಾಡೋದು. ಕೆಳಗಡೆ ಪಾರ್ಟನ್ನು ಹಾಕ್ಬೇಕಾದ್ರೆ ಈಗ ಒಂದು ಬೀಮ್ ಹಿಂಗಿತ್ತು ಅಂತಂದ್ರೆ ನಾ ಈಗ ಇದಕ್ಕೊಂದು ನ್ಯೂಟ್ರಲ್ ಆಕ್ಸಿಸ್ ಅಂತ ಇರ್ತೈತಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಈಗ ನೋಡಿ, ಇಲ್ಲಿ ಒಂದು ಬೀಮ್ ಅದ ಅಂತ ತಿಳ್ಕೊಳ್ಳಿ. ಈ ಬೀಮ್ ಏನಿರ್ತದ ಅಂದ್ರೆ ಅದರದ್ದೇ ಆದಂಥ ಒಂದು ನ್ಯೂಟ್ರಲ್ ಆಕ್ಸಿಸ್ ಇರ್ತದ.
ಇದರದ್ದೇ ಅದೊಂದು ಒಂದು ನ್ಯೂಟ್ರಲ್ ಆಕ್ಸಿಸ್ ಇರ್ತದ. ಇದು ಏನಾದರೂ ಬೆಂಡ್ ಆಯಿತು ಅಂತ ತಿಳ್ಕೊಳ್ರಿ. ಇದು ಹೆಂಗೆ ಬೆಂಡ್ ಆಗುತ್ತೆ ಅಂದ್ರೆ ಹಿಂಗೆ ಬೆಂಡ್ ಆಗುತ್ತೆ. ಇದು ಹೆಂಗೆ ಬೆಂಡ್ ಆಯ್ತು, ಇದು ಹಿಂಗೆ ಬೆಂಡ್ ಆಗ್ತದೆ. ಹಿಂಗೆ ಬೆಂಡ್ ಆಯಿತು ಅಂತಂದ್ರೆ ಲೆಟ್ ಅಸ್ ಕನ್ಸಿಡರ್ ಟಾಪ್ ಫೈಬರ್ ಏನೈತಲ್ಲ ಇದು, ಈ ಟಾಪ್ ಫೈಬರ್ಗೆ ನಾ ಏನಂತ ಕೊಡ್ತೀನಿ ಗೊತ್ತಾ, ಡಿಸ್ಟೆನ್ಸನ್ನ LT ಅಂತ ಕೊಡ್ತೀನಿ, ಲೆಂತ್ ಎಟ್ ಟಾಪ್ ಫೈಬರ್. ಇದಕ್ಕೆ ಈ ಡಿಸ್ಟೆನ್ಸ್ಗೆ ಏನು ಕೊಡ್ತೀನಿ ಅಂದ್ರೆ LN ಅಂತ ಕೊಡ್ತೀನಿ, ಲೆಂತ್ ಆಫ್ ದ ನ್ಯೂಟ್ರಲ್ ಆಕ್ಸಿಸ್. ಕೆಳಗಡೆ ಏನು ಒಂದು ಫೈಬರ್ ಐತಲ್ಲ ಆ ಫೈಬರ್ಗೆ, ಫೈಬರ್ ಅಂದ್ರೆ ಗೊತ್ತಾಗತ್ತಲ್ಲ, ಫೈಬರ್ ಅಂದ್ರೆ ಹಿಂಗ 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 ಅದಾವಲ್ಲ ಅದ್ರೊಳಗಡೆ, ಇದು ಟಾಪ್ ಫೈಬರು, ಇದು ಬಾಟಮ್ ಫೈಬರು, ಇದು ನ್ಯೂಟ್ರಲ್ ಆಕ್ಸಿಸ್ ಫೈಬರ್. ಅರ್ಥಾಯ್ತಾ? ಈ ಬಾಟಮ್ ಫೈಬರ್ ಲೆಂತ್ನ LB ಅಂತ ಕರಿತೀನಿ, ಲೆಂತ್ ಆಫ್ ಬಾಟಮ್ ಫೈಬರ್. ಬೆಂಡ್ ಆದ್ಮೇಲೆ ಟಾಪ್ ಫೈಬರ್ ಏನೈತಲ್ಲ ಅದು ಕಡಿಮೆ ಆಗ್ತದ, LT ಏನಾಗ್ತದ, ಕಡಿಮೆ ಆಗಿಬಿಡ್ತದ ವ್ಯಾಲ್ಯೂ ಒಳಗಡೆ. ಕೆಳಗಡೆ ಫೈಬರ್ ಏನೈತಲ್ಲ ಅದ್ರದ್ದು ಲೆಂತ್ ಏನೈತಲ್ಲ ಅದು ಜಾಸ್ತಿ ಆಗಿರ್ತದೆ, ಇನ್ಕ್ರೀಸ್ ಆಗಿರ್ತದ. ಬಟ್ ನ್ಯೂಟ್ರಲ್ ಆಕ್ಸಿಸ್ ಏನದಲ್ಲ ಅದ್ರದ್ದು ಲೆಂತ್ ಸೇಮ ಉಳ್ಕೊಂಡಿರ್ತದ. LN ಆಫ್ಟರ್ ಮತ್ತೆ ಬಿಫೋರು ಎರಡು ಸೇಮ ಉಳ್ಕೊಂಡಿರ್ತದ. ಅಂಡರ್ಸ್ಟುಡಾ? ಅದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ನ್ಯೂಟ್ರಲ್ ಆಕ್ಸಿಸ್ ಅಂತ. ಯಾಕಂತಾರೆ ಅಂದ್ರೆ ಬೀಮ್ ಮೇಲೆ ಎಷ್ಟೇ ಲೋಡ್ ಗೀಡ್ ಹಾಕಿದ್ ಹೆಂಗ್ ಬೇಕಂಗೆ ಬೆಂಡ್ ಮಾಡಿದ್ರು ಕೂಡ ನ್ಯೂಟ್ರಲ್ ಆಕ್ಸಿಸ್ ಏನೈತಲ್ಲ ಅದು ಬೆಂಡ್ ಆಗ್ಯದ, ಬಟ್ ಅದ್ರದ್ದು ಲೆಂತ್ ಏನೂ ಆಗಿಲ್ಲ. ಯಾಕೆ ಲೆಂತ್ ಏನೂ ಆಗಿಲ್ಲ ಅಂತಂದ್ರೆ ನಮ್ಮ ಇಕ್ವೇಶನ್ ಹೇಳಕತ್ತದ ಬೆಂಡಿಂಗ್ ಸ್ಟ್ರೆಸ್ ಅಟ್ ನ್ಯೂಟ್ರಲ್ ಆಕ್ಸಿಸ್ 0 ಆಗ್ತದ. ಯಾಕಂದ್ರೆ ನ್ಯೂಟ್ರಲ್ ಆಕ್ಸಿಸ್ ಡಿಸ್ಟೆನ್ಸ್ ಇರಂಗಿಲ್ಲ, 0 ಆಗ್ತದ. ಅದಕ್ಕೆ F=0, ಆ ನ್ಯೂಟ್ರಲ್ ಆಕ್ಸಿಸ್ಗೆ ಏನೂ ಸ್ಟ್ರೆಸ್ ಬಿದ್ದಿಲ್ಲ ಅಂದ್ರೆ ಮತ್ತೆ ಅದು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಅದಕ್ಕೆ ಅದನ್ನ ನ್ಯೂಟ್ರಲ್ ಆಕ್ಸಿಸ್ ಅಂತ ಕರೀತಾರೆ. ಅಂಡರ್ಸ್ಟುಡಾ? ಈಗ ನಿಮ್ಗೆ ಅರ್ಥ ಆಯ್ತು ಏನಂತಂದ್ರೆ ಟಾಪ್ ಫೈಬರು ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಇತ್ತು ಅಂದ್ರೆ ಟಾಪ್ ಫೈಬರ್ ಏನಾಗತ್ತದ, ಕಾಂಪ್ರೆಷನ್ ಆಗಕತ್ತದ. ಬಾಟಮ್ ಫೈಬರ್ ಏನಾಗತ್ತದ ಅಂದ್ರೆ ಟೆನ್ಷನ್ ಆಗಕತ್ತದ. ಬಾಟಮ್ ಫೈಬರು ಟೆನ್ಷನ್ ಆಗ್ತದೆ. ಹಂಗಾದ್ರೆ ವ್ಯಾಲ್ಯೂ ಏನಿರ್ಬೋದು, ಡಿಪೆಂಡ್ಸ್. ನೀವು Y ವ್ಯಾಲ್ಯೂ ಹೆಂಗೆ ತೊಗೊಂಡಿರ್ತೀರ ಅದಕ್ಕೆ ಟಾಪ್ ಫೈಬರ್ ಒಳಗೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಬರ್ತದ, ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ 0 ಸ್ಟ್ರೆಸ್ ಬರ್ತದ. ಬಾಟಮ್ ಫೈಬರ್ ಒಳಗೂ ಮ್ಯಾಕ್ಸಿಮಮ್ ಬರ್ತದ, ಬಟ್ ಅದು ನೇಚರ್ ಅಪೋಸಿಟ್ ಇರೋದ್ರಿಂದ ನಾವು ಇದರದ್ದು ಡಯಾಗ್ರಾಮ್ ಅನ್ನ ಹಿಂಗೆ ಡ್ರಾ ಮಾಡ್ತೀವಿ. ಓಕೆ, ಇದಕ್ಕೆ ಏನಂತಾರೆ ಅಂದ್ರೆ ಇದಕ್ಕೆ ಬೆಂಡಿಂಗ್ ಸ್ಟ್ರೆಸ್ ಡಯಾಗ್ರಾಮ್ ಅಂತಾರೆ. ಬೆಂಡಿಂಗ್ ಸ್ಟ್ರೆಸ್ ಡಯಾಗ್ರಾಮ್ ಫಾರ್ ಅ ಪರ್ಟಿಕ್ಯುಲರ್ ಸೆಕ್ಷನ್. ಇದು ಏನು ಹೇಳ್ಕೊಡ್ತದೆ ನಿಮ್ಗೆ, ಬೆಂಡಿಂಗ್ ಸ್ಟ್ರೆಸ್ ಈಸ್ ಆಲ್ವೇಸ್ 0 ಅಟ್ ನ್ಯೂಟ್ರಲ್ ಆಕ್ಸಿಸ್ ಅಂಡ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ಟ್ರೀಮ್ ಫೈಬರ್ಸ್. ಮ್ಯಾಕ್ಸಿಮಮ್ ಅಟ್ ಎಕ್ಸ್ಟ್ರೀಮ್ ಫೈಬರ್ಸ್ ಅಂದ್ರೆ ಇದು ಮತ್ತೆ ಇದು. ಸರ್ ಇವೆರಡರೊಳಗೆ ಯಾವ್ದು ಜಾಸ್ತಿ ಇರ್ತೈತ್ರಿ ಅಂದ್ರೆ ನೀವು ಹೇಳ್ಬೋದು ಏನಂತ, Y ಅದ್ರದ್ದು ಜಾಸ್ತಿ ಇರ್ತೈತಲ್ಲ ಅದ್ರದ್ದು ಜಾಸ್ತಿ ಇರ್ತದ. ತಿಳಿತಲ್ಲ? ಇಷ್ಟು ನಾನು ನಿನ್ನೆ ಹೇಳಿದ್ದಿಲ್ಲ ಕಾನ್ಸೆಪ್ಟ್ಸನ್ನ, ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಂಡ್ರೆ ನಾವು ನೆಕ್ಸ್ಟ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ ಈಗ. ಓಕೆನಾ? ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ಕೇಸ್ ಆಫ್ ಬೀಮ್ಸ್. ರೇಟ್ ಆಫ್ ಚೇಂಜ್ ಆಫ್ ಶಿಯರ್ ಫೋರ್ಸ್ ಈಸ್ ಈಕ್ವಲ್ ಟು ದ rate of loading at a particular section. One question. Rate of change of bending moment is equal to the shear force at the particular. Maximum shear force in a beam occurs at a point where bending moment either 0 or bending moment changes the sign. ಅಲ್ಲ ಕಳ್ಳ, ಇದು ಸ್ವಲ್ಪ ಯೋಚನೆ ಮಾಡೋಣ. ಇದನ್ನ ಡೈರೆಕ್ಟ್ ಎಲಿಮಿನೇಟ್ ಮಾಡೇ ಬಿಡೋಣ ಈಗ. ಏನಂತ ಈಗ ನೋಡಿ, ಇದು ಕನ್ಫ್ಯೂಸಿಂಗ್ ಕ್ವಶನ್ ಏನಂದ್ರೆ ಹಾಫ್ ಮೈಂಡೆಡ್ಗೆ ಹೆಂಗೆ ಕನ್ಫ್ಯೂಸ್ ಆಗ್ತದ ಅಂತ ಹೇಳ್ತೀನಿ ನೋಡ್ರಿ. ಬೆಂಡಿಂಗ್ ಶಿಯರ್ ಫೋರ್ಸ್, ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಇನ್ ಅ ಬೀಮ್ ಅಕರ್ಸ್ ಅಟ್ ಅ ಪಾಯಿಂಟ್ where bending moment is 0 ante, either bending moment is either 0 or bending moment changes sign anta helidane. Okay, now look at here. ಇದು ಹಾಫ್ ಮೈಂಡೆಡ್ ಒಳಗಡೆ ನಿಮಗೊಂದು ಡಯಾಗ್ರಾಮ್ ಹಾಕ್ತೀನಿ. ಏನಂತ, ಇದು ನೋಡಿ, ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮು. ಇದಕ್ಕೆ ನೀವೇನಾದರೂ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಿದ್ರ ಹಿಂಗೆ ಬರ್ತದ. ಇದಕ್ಕೆ ಏನಾದರೂ ನೀವು ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಾಕಿದ್ರ ಹೌದಾ ಹಿಂಗೆ ಬರ್ತದ. ಇನ್ನೂ ಒಂದು ಬೀಮು ತಗೊಳ್ತೀನಿ. ಇನ್ನೊಂದು ಬೀಮ್ ಹೆಂಗಿರ್ತದ ಅಂದ್ರೆ ಹಿಂಗಿರ್ತದ. ಇದಕ್ಕೆ ಏನಾದರೂ UDL ತೊಗೊಂಡಿದ್ದೆ ಅಂದರೆ ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹೆಂಗೆ ಬರ್ತದ, ಹಿಂಗೆ ಬರ್ತದ. ಇದಕ್ಕೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಹೆಂಗೆ ಬರ್ತದ ಅಂದ್ರೆ ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಬರ್ತದೆ. ಅರ್ಥ ಆಯ್ತಾ? ಇನ್ನೂ ಒಂದು ಡಯಾಗ್ರಾಮು ತೊಗೊಳ್ತೀನಿ. ಸಾಕು, ಇವೆರಡು ಸಾಕು. ಇವೆರಡ ನೋಡಿ ನೀವೇನಾದ್ರೂ ಕನ್ಕ್ಲೂಷನ್ ಮಾಡಿದ್ರೆ ಬಕ್ರ ಆಗಿಬಿಡ್ತೀರಿ. ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಇನ್ ದ ಬೀಮ್ ಅಕರ್ಸ್ ಎಟ್ ಅ ಪಾಯಿಂಟ್ ವೇರ್ ಬೆಂಡಿಂಗ್ ಮೂಮೆಂಟ್ ಈಸ್ ಅಂದ್ರೆ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಎಲ್ಲೈತಿ, ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಇಲ್ಲದ. ಅರ್ಥ? ಇಲ್ಲದ ಅಂತಂದ್ರೆ ಬೆಂಡಿಂಗ್ ಮೂಮೆಂಟ್ ಎಲ್ಲೈತಿ, ಏನೈತಿ ಅಲ್ಲಿ 0 ಅದ. ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಇನ್ ಅ ಬೀಮ್ ಅಕರ್ಸ್ ಎಟ್ ಅ ಪಾಯಿಂಟ್ ವೇರ್ ಬೆಂಡಿಂಗ್ ಮೂಮೆಂಟ್ ಈಸ್ ಐದರ್ 0 ಆರ್ ಬೆಂಡಿಂಗ್ ಮೂಮೆಂಟ್ ಚೇಂಜಸ್ ಇಟ್ಸ್ ಸೈನ್.
ಚೇಂಜಸ್ ಇಟ್ ಸೈನ್ ಏನೋ ಬಂದಿಲ್ಲ, ಬಟ್ ಐದರ್ 0 ಐತಲ್ಲ, ಇದನ್ನ ಟಿಕ್ ಮಾಡೋಣ ಅಂತ ಅನಿಸ್ತದ. ಇಲ್ಲಿ ನೋಡ್ರಿ, ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಟ್ ದ ಸಪೋರ್ಟ್ ಅದ, ಅಟ್ ದ ಸಪೋರ್ಟ್ ಬೆಂಡಿಂಗ್ ಮೂಮೆಂಟ್ ಏನದ 0 ಅದ. ಓಕೆ ಸರ, ಇದನ್ನ ಟಿಕ್ ಮಾಡಿಬಿಡೋಣಲ್ರಿ ಅಂತ ನಿಮ್ಗೆ ಅನಿಸ್ತದ, ಬಟ್ ತಪ್ಪಾಗ್ತದ. ಯಾಕಂದ್ರೆ ಕ್ಯಾಂಟಿಲಿವರ್ ತಗೊಳ್ರಿ, ಇದು UDL ಅಂತ ತಗೊಂಡ್ರೆ ಇದ್ರದ್ದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹೆಂಗೆ ಬರ್ತದ, ಹಿಂಗೆ ಬರ್ತದ. ಇದ್ರದ್ದು ಶಿಯರ್ ಫೋರ್ಸ್ ಡಯಾಗ್ರಾಮ್ ಹೆಂಗೆ ಬರ್ತದ, ಸರಿ, ಇದು ಪ್ಯಾರಾಬೋಲಾ ಬರ್ತೈತಿ, ಇದು ಪ್ಯಾರಾಬೋಲಾ ಬರ್ತೈತಿ, ಹೌದಾ. ಇದ್ರದ್ದು ಶಿಯರ್ ಫೋರ್ಸ್ ಡಯಾಗ್ರಾಮ್ ಹೆಂಗೆ ಬರ್ತದ, ಶಿಯರ್ ಫೋರ್ಸ್ ಇಲ್ಲಿ 0 ಅದ, ಇಲ್ಲಿ ಶಿಯರ್ ಫೋರ್ಸ್ ಮ್ಯಾಕ್ಸಿಮಮ್ ಅದ ನೋಡಿ, ಹಿಂಗೆ ಬರ್ತದೆ. ಇದು ಲೀನಿಯರ್ ಬರ್ತದೆ. ಇದು ಶಿಯರ್ ಫೋರ್ಸ್ ಡಯಾಗ್ರಾಮು, ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮು. ಇಲ್ಲಿ ನೋಡಿ, ಶಿಯರ್ ಫೋರ್ಸ್ ಮ್ಯಾಕ್ಸಿಮಮ್ ಅದ, ಬೆಂಡಿಂಗ್ ಮೂಮೆಂಟ್ 0 ಐತನ, ಇಲ್ಲ. ಮತ್ತೆ ಇಲ್ಲ ಅಂದಮೇಲೆ ಇಲ್ಲಿ ಆಗ್ಯದ ಅಂದ್ರೆ ಅದೇನೋ ಆಕ್ಸಿಡೆಂಟಲಿ ಆಗ್ಯದ, ಬಟ್ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ, ತೆಗೆದು ಬಿಡಿ. 3 ತೆಗೆದಾಗ ಈ ಆಪ್ಷನ್ ಹೋಗಿಬಿಟ್ಟಿತು. ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಇದನ್ನ ನೋಡಿ. ನೆಕ್ಸ್ಟ್, ರೇಟ್ ಆಫ್ ಚೇಂಜ್ ಆಫ್ ಶಿಯರ್ ಫೋರ್ಸ್ ಈಸ್ ಈಕ್ವಲ್ ಟು ರೇಟ್ ಆಫ್ ಲೋಡಿಂಗ್ ಎಟ್ ಅ ಪರ್ಟಿಕ್ಯುಲರ್ ಸೆಕ್ಷನ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ನಾವು ಏನು ನೆನ್ಪಿಡ್ಬೇಕಂದ್ರೆ ಇದನ್ನ ನೆನ್ಪಿಟ್ಕೊಡ್ರು. y ಅಂದ್ರೆ ಡಿಫ್ಲೆಕ್ಷನ್, dy/dx ಇದ್ರದ್ದು ಡಿಫ್ರೆನ್ಶಿಯೇಷನ್ ಅಂತಂದ್ರೆ dy/dx ಅಂದ್ರೆ ಸ್ಲೋಪ್, ಇದ್ರದ್ದು ಡಿಫ್ರೆನ್ಶಿಯೇಷನ್ ಸ್ಲೋಪದ ಡಿಫ್ರೆನ್ಶಿಯೇಷನ್ ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಡಿಫ್ರೆನ್ಶಿಯೇಷನ್ ಶಿಯರ್ ಫೋರ್ಸ್ ಡಿಫ್ರೆನ್ಶಿಯೇಷನ್ ಲೋಡ್. ಡಿಫ್ರೆನ್ಶಿಯೇಷನ್ಗೆ ರೇಟ್ ಆಫ್ ಚೇಂಜ್ ಆಫ್ ಅಂತ ಅನ್ಬೋದು. ಹಾಗಾದ್ರೆ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಅಂದ್ರೆ ಡಿಫ್ರೆನ್ಶಿಯೇಷನ್, ಇದು ಡಿಫ್ರೆನ್ಶಿಯೇಷನ್ ಆಫ್ ಶಿಯರ್ ಫೋರ್ಸ್ ಈಸ್ ಈಕ್ವಲ್ ಟು ರೇಟ್ ಆಫ್ ಲೋಡಿಂಗ್, ಮತ್ತೆ ರೇಟ್ ಆಫ್ ಚೇಂಜ್ ಆಫ್ ಅಲ್ಲಿ ಇದೆ, ರೇಟ್ ಅಷ್ಟೇ ಇದೆ. ಡಿಫ್ರೆನ್ಶಿಯೇಷನ್ ಆಫ್ ಶಿಯರ್ ಫೋರ್ಸ್ ಈಸ್ ಈಕ್ವಲ್ ಟು ಲೋಡಿಂಗ್ ಇಟ್ ಅ ಪರ್ಟಿಕ್ಯುಲರ್ ಸೆಕ್ಷನ್. ಹೌದು, ಡಿಫ್ರೆನ್ಶಿಯೇಷನ್ ಆಫ್ ಶಿಯರ್ ಫೋರ್ಸ್ ಲೋಡಿಂಗ್ ಅಂದ್ರೆ ಕರೆಕ್ಟ್ ಆಗ್ತಿದೆ. ಓಕೆನಾ. ನೆಕ್ಸ್ಟ್ ಬರೋಣ, ರೇಟ್ ಆಫ್ ಚೇಂಜ್ ಆಫ್ ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು ಶಿಯರ್ ಫೋರ್ಸ್ ಎಟ್ ಅ ಪರ್ಟಿಕ್ಯುಲರ್ ಅಂದ್ರೆ ಬೆಂಡಿಂಗ್ ಮೂಮೆಂಟ್ ದ ಡಿಫ್ರೆನ್ಶಿಯೇಷನ್ ಶಿಯರ್ ಫೋರ್ಸ್, ಇದು ಕರೆಕ್ಟ್ ಅದು. ಅಂದ್ರೆ 1, 2 ಆರ್ ಕರೆಕ್ಟ್, 1, 2 ಆರ್ ಕರೆಕ್ಟ್. ಅರ್ಥಾಯ್ತಾ? ಸ್ವಲ್ಪ ಇದು ಚೆನ್ನಾಗಿ ನೆನ್ಪಿಟ್ಕೊಟ್ಟು, ಅದ್ರ ಮೇಲೆ ಭಾಳ ಕ್ವಶನ್ಸ್ ಬರ್ತಾವಂತ ಹೇಳಿದೀನಿ. ಅರ್ಥಾಯ್ತಾ? A T-beam is simply supported and subjected to uniformly distributed load over its whole span. Maximum longitudinal stress at ಅಂತ ಕೇಳಿದ್ರೆ, T-beam ಅಂತಂದ್ರೆ ನೋಡಿ, ಇದು T-beam ಕರೆಕ್ಟಾ. ಇದಕ್ಕೇನಂತಾರೆ, ಇದಕ್ಕೆ T-beam ಅಂತಾರೆ. ಇದಕ್ಕೆ ನ್ಯೂಟ್ರಲ್ ಆಕ್ಸಿಸ್ ಎಲ್ಲಿ ಇರ್ತದೆ ಅಂದ್ರೆ ಇಲ್ಲಿ ಸೆಂಟರ್, ಇದು ಡಿಸ್ಟೆನ್ಸ್ ಏನಾದ್ರೆ ಇದು 100 mm ಇತ್ತು ಅಂತ ತಿಳ್ಕೊಡ್ರಿ. ಇದು 100 mm ಇತ್ತಂದ್ರೆ ನ್ಯೂಟ್ರಲ್ ಆಕ್ಸಿಸ್ ಕರೆಕ್ಟ್ ಸೆಂಟರ್ಗೆ ಇರಂಗಿಲ್ಲ, ಸ್ವಲ್ಪ ಮ್ಯಾಲೆ ಜಿಗ್ದಿರ್ತದೆ ಅದು. ಯಾಕಂದ್ರೆ ಇಲ್ಲಿ ಏರಿಯಾ ಜಾಸ್ತಿ ಆಗ್ಯದ, ಅದು ಸಲ ಇಲ್ಲಿ ಜಿಗ್ದಿತ್ತು, ಇಲ್ಲಿ ಬಂದಿರ್ತೈತಿ ನ್ಯೂಟ್ರಲ್ ಆಕ್ಸಿಸ್. ಸೊ ಇದು ಡಿಸ್ಟೆನ್ಸ್ ಏನದಲ್ಲ, ಇದು ಕಡಿಮೆ ಅದ, ಇದು ಲೆಸ್ ಅದ. ಈ ಡಿಸ್ಟೆನ್ಸ್ ಏನದಲ್ಲ, ಇದು ಮ್ಯಾಕ್ಸಿಮಮ್ ಇರ್ತದ. ಇಲ್ಲಿ ನಮಗೆ ಟಾಪ್ ಬೆಂಡಿಂಗ್ ಸ್ಟ್ರೆಸ್ ಎಲ್ಲಿ ಮ್ಯಾಕ್ಸಿಮಮ್ ಇರ್ತದೆ ಹೇಳ್ರಿ ನೋಡೋಣ. ಬೆಂಡಿಂಗ್ ಮೂಮೆಂಟ್ ಯಾವಾಗಲೂ ಟಾಪ್ ಫೈಬರ್ 0 ಎಲ್ಲಿ ಇರ್ತದ, ಬೆಂಡಿಂಗ್ ಮೂಮೆಂಟ್ ನ್ಯೂಟ್ರಲ್ ಆಕ್ಸಿಸ್ 0 ಇರ್ತದ. ಮ್ಯಾಕ್ಸಿಮಮ್ ಎಲ್ಲಿ ಇರ್ತದ ಅಂದ್ರೆ y ಎಲ್ಲಿ ಮ್ಯಾಕ್ಸಿಮಮ್ ಇರ್ತದ ಅಲ್ಲಿ ಏನು ಬೆಂಡಿಂಗ್ ಸ್ಟ್ರೆಸ್ ಜಾಸ್ತಿ ಇರ್ತದ. m/i ಈಕ್ವಲ್ ಟು f/y ಕರೆಕ್ಟಾ. f ಈಕ್ವಲ್ ಟು m/i ಇಂಟು y. m/i ಇಸ್ ಕಾನ್ಸ್ಟೆಂಟ್ ಆದ್ರೆ y ಎಲ್ಲಿ ಜಾಸ್ತಿ ಇರ್ತದ ಅಲ್ಲಿ f ಜಾಸ್ತಿ ಇರ್ತದೆ. ಕರೆಕ್ಟಾ. ಟಿ ಸೆಕ್ಷನ್ ಅಲ್ಲಿ ಸಿಂಪ್ಲಿ ಸಪೋರ್ಟೆಡ್ ಬೀಮು ಇರಲಿ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ಇರಲಿ, ಓವರ್ ಇಟ್ಸ್ ಹೋಲ್ ಸ್ಪ್ಯಾನ್ ಇರಲಿ, ಮ್ಯಾಕ್ಸಿಮಮ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಂತಾನೆ ಕೇಳಾರ ಇಲ್ಲಿ. ಓಕೆ, ಇಲ್ಲಿ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಂದ್ರೆ ಒಂದ, ಬೆಂಡಿಂಗ್ ಸ್ಟ್ರೆಸ್ ಅಂದ್ರೆ ಒಂದ. ಓಕೆನಾ. ಎಲ್ಲಿ ಜಾಸ್ತಿ ಇರ್ತದ ಅಂತ ಕೇಳಿದ್ರ ಟಾಪ್ ಫೈಬರ್ ಆಫ್ ದ ಫ್ಲಾಂಜ್ ಇದ್ರೊಳಗಡೆ ಇದಕ್ಕೇನಂತಾರೆ, ಇದಕ್ಕೆ ಫ್ಲಾಂಜ್ ಅಂತಾರ, ಇದಕ್ಕೆ ವೆಬ್ ಅಂತ ಕರೀತಾರ. ಏನಂತಾರ ಟಾಪ್ ಫೈಬರ್ ಆಫ್ ದ ಫ್ಲಾಂಜ್ ಅಂತ ಇಲ್ಲಿ ಅಂತ ತಪ್ಪು, ಯಾಕಂದ್ರೆ ಇದು ಡಿಸ್ಟೆನ್ಸ್ ಕಡಿಮೆ ಇರ್ತದ, ಇದು ತಪ್ಪು. ದ ಜಂಕ್ಷನ್ ಆಫ್ ದ ವೆಬ್ ಅಂಡ್ ದ ಫ್ಲಾಂಜ್ ಅಂತ, ಜಂಕ್ಷನ್ ಆಫ್ ವೆಬ್ ಅಂಡ್ ಫ್ಲಾಂಜ್ ಅಂದ್ರೆ ಇದು ತಪ್ಪು, ಯಾಕಂದ್ರೆ ಈ ಡಿಸ್ಟೆನ್ಸ್ ಇನ್ನೂ ಕಡಿಮೆ ಅದ, ಇದಕ್ಕಿಂತನೂ ಕಡಿಮೆ ಅದ. ದ ಮಿಡ್ ಸೆಕ್ಷನ್ ಆಫ್ ದ ವೆಬ್ ಅಂತ, ಹಂಗಾರೆ ಇದು ಒಂದು ವೆಬ್ ಅಂತಂದ್ರೆ ಈ ಮಿಡ್ ಸೆಕ್ಷನ್ ಒಳಗಡೆ ಇರ್ತದೆ, ಇಲ್ಲ ಇಲ್ಲಿ y ಕಡಿಮೆ ಅದ. ದ ಬಾಟಮ್ ಫೈಬರ್ ಆಫ್ ದ ವೆಬ್ ಅಂತ, ಬಾಟಮ್ ಫೈಬರ್ ಅಂದ್ರೆ ಇದು ಕರೆಕ್ಟ್. ಈ ಡಯಾಗ್ರಾಮ್ ಅಲ್ಲಿ ನಮಗ ಬೆಂಡಿಂಗ್ ಸ್ಟ್ರೆಸ್ ಡಯಾಗ್ರಾಮ್ ಹಿಂಗ್ ಬರ್ತೈತಿ, ಇದು ಮ್ಯಾಕ್ಸಿಮಮ್, ಇದು ಟಾಪ್ ಫೈಬರ್ ಟಾಪ್ ಸೆಕ್ಷನ್ ಮ್ಯಾಕ್ಸಿಮಮ್, ಇದು ಬಾಟಮ್ ಸೆಕ್ಷನ್ ಮ್ಯಾಕ್ಸಿಮಮ್. ಇದು ಇವೆರಡಕ್ಕೂ ಕಾಂಪಿಟೇಷನ್ ಬಿಟ್ಟಾಗ ಇದು ಗೆಲ್ತದೆ, ಯಾಕಂದ್ರೆ ಈ ಡಿಸ್ಟೆನ್ಸ್ ಏನದಲ್ಲ ಇದು ಜಾಸ್ತಿ ಐತಿ. ತಿಳಿತಾ? ನೆಕ್ಸ್ಟ್ ಕ್ವಶನ್. 2 beams of equal cross sectional area are subjected to equal bending moment. Okay, if one beam has a square section and the other has a circular section, then ಅಂತ ಕೇಳ. ಇದು ಕ್ವಶನ್ ನಾನು ನಿಮ್ಗೆ ಆಲ್ರೆಡಿ ಹೋಮ್ವರ್ಕ್ ಒಳಗೆ ಕೊಟ್ಟಿದ್ದೀನಿ, ಹೌದಾ. ನಾನು ನಿನ್ನೆ ಹೇಳಿದ್ದೆ ಏನಂತ ಬೀಮ್ಸ್ ಆಫ್ ಈಕ್ವಲ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಈಕ್ವಲ್ ಬೆಂಡಿಂಗ್ ಮೂಮೆಂಟ್. ಇಫ್ ಒನ್ ಹ್ಯಾಸ್ ಅ ಸ್ಕ್ವೇರ್ ಸೆಕ್ಷನ್ ಅಂತೆ, ಒನ್ ಸ್ಕ್ವೇರ್ ಸೆಕ್ಷನ್ ಅಂತಂದ್ರ ಇದು ಸ್ಕ್ವೇರ್ ಸೆಕ್ಷನ್, ಇದನ್ನ ಎ ಅಂತ ಕರೆಯೋಣ, ಇದನ್ನ ಎ ಅಂತ ಕರೆದ್ರೆ ಇದ್ರದ್ದು ಏರಿಯಾ ಏನಾಯ್ತು, ಇದ್ರದ್ದು a² ಇಸ್ ಅ ಏರಿಯಾ ಆಯ್ತು.
ಅರ್ಥಾಯ್ತಾ. ನೆಕ್ಸ್ಟ್ ಅದರ್ ಹ್ಯಾಸ್ ಅ ಸರ್ಕ್ಯುಲರ್ ಸೆಕ್ಷನ್ ಅಂತೆ. ಅದರ್ ಸರ್ಕ್ಯುಲರ್ ಸೆಕ್ಷನ್ ಅಂದ್ರೆ ಡಯಾಮೀಟರ್ ಏನಂತ, ಡಯಾಮೀಟರ್ನ ನೀವು ಎ ಅಂತ ತಗೋಬಾರ್ದು, ಇಲ್ಲಿ ಡಯಾಮೀಟರ್ನ ಡಿ ಅಂತ ತಗೊಳ್ಬೇಕು. ಡಯಾಮೀಟರ್ ಏನಂತ ತಗೊಳ್ಬೇಕು, ಡಿ ಅಂತ ತಗೊಳ್ಬೇಕು. ಯಾಕೆ ಡಿ ಅಂತ ತಗೋಬೇಕಂದ್ರೆ ಇವ್ರು ಹೇಳಿಲ್ಲ, ಏನಂತ ಹೇಳಿಲ್ಲ, ಇವೆರಡರದ್ದು ಸೈಜ್ ಸೇಮ್ ಐತೆ ಅಂತ ಹೇಳಿಲ್ಲ, ಅವ್ರು ಇದ್ರದ್ದು ಏರಿಯಾ ಸೇಮ್ ಐತೆ ಅಂದಾರ. ಹಂಗಾರೆ ಇದ್ರದ್ದು ಏರಿಯಾ ಏನಂದ್ರೆ π/4d², ಇದ್ರ ಏರಿಯಾ π/4d². ಹಾಗಾದ್ರೆ ಇವೆರಡನ್ನು ಈಕ್ವೇಟ್ ಮಾಡಿದ್ರೆ ಏನ್ ಬರ್ತದೆ ನೋಡ್ರಿ, a² = π/4d². ಈಕ್ವೇಟ್ ಯಾಕೆ ಮಾಡ್ಬೇಕ್ರಿ ಅಂತಂದ್ರೆ ಅವ್ರು ಏನ್ ಹೇಳ್ಯಾರ, ಹ್ಯಾಸ್ ಅ ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಹೇಳಿದಾರೆ, ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಇವೆರಡು ಈಕ್ವೇಟ್ ಮಾಡಿದಾಗ ಅಷ್ಟಕ್ಕೂ ರೂಟ್ ಹಾಕೋಣ. ರೂಟ್ ಹಾಕಿದಾಗ ಏನಾಗ್ತದೆ ನೋಡ್ರಿ, a² ಇದು ಎ ಆಗಿಬಿಡ್ತದ, ಈ ಕಡೆಗೆ √π ಆಗ್ತದ, /2 ಆಗ್ತದ, ಇದು ಡಿ ಆಗ್ತದೆ. ಅರ್ಥಾಯ್ತಾ. ಡಿ ಅಂದ್ರೆ ಏನು, ಇಷ್ಟಿರ್ಲಿ, ಇದನ್ನ ಆಮೇಲೆ ನೋಡ್ಕೊಳ್ಳೋಣ, ಇದನ್ನ ಆಮೇಲೆ ನೋಡೋಣ. ಓಕೆ, ನಾವು ಈಗ ಆಪ್ಷನ್ಸ್ ನೋಡ್ರಿ. ಬೋತ್ ಬೀಮ್ಸ್ ವಿಲ್ ಬಿ ಈಕ್ವಲ್ ಸ್ಟ್ರಾಂಗ್, ಅವುಗಳದ್ದು ಸ್ಟ್ರೆಂತ್ ಕೇಳ್ತಾರೆ, ಸ್ಟ್ರಾಂಗರ್ ಹೌದಾ. ಇದ್ರದ್ದು ಏನ್ ಕೇಳಕತ್ತಾರಲ್ಲ, ಸ್ಟ್ರೆಂತ್. ಹಿಂಗ್ ಸ್ಟ್ರಾಂಗರ್ ಬಗ್ಗೆ ಕೇಳಕತ್ತಾರ ಅಂದ್ರ ನಾವು ಜಡ್ ನ ಕಂಡಿಡ್ಬೇಕು. ಈಗ ಜಡ್ ಇದ್ರದ್ದು ಕಂಡಿಡಿಯಮ್ಮ, ಜಡ್ ಇದ್ರದ್ದು ಕಂಡಿಡಿಯಮ್ಮ. ಜಡ್ ಇದ್ರದ್ದು ಏನಾಗ್ತದ ಅಂತಂದ್ರೆ ಜಡ್ ಈಕ್ವಲ್ ಫಾರ್ಮುಲಾ ಏನದ, I/y ಅದ. ಐ ಅಂತಂದ್ರೆ ಏನದ, ಇದ್ರದ್ದು BD3/12, ಇಲ್ಲಿ a × a³ ಅಂದ್ರೆ a⁴/12 ಆಯ್ತು, /y ಏನಾಗ್ತದ ಅಂದ್ರೆ ನ್ಯೂಟ್ರಲ್ ಆಕ್ಸಿಸ್ ಲಿಂದ ಎಕ್ಸ್ಟ್ರೀಮ್ ಫೈಬರ್, ಇದು a/2, ಇದೇನಾಯ್ತು, ಇದು a/2. ಆನ್ಸರ್ ಏನ್ ಬಂತಂದ್ರೆ a1 2 1 2 6 ಹೋಗ್ತದ, a ಕ್ಯಾನ್ಸಲ್ ಆಗಿ a³/6 ಆನ್ಸರ್ ಬರ್ತದ. ಇದೇನ್ ಬಂತಿದ್ದು, a³/6 ಬಂತು. ಯಾವ್ದಕ್ಕಿದು, ಸ್ಕ್ವೇರ್ಗೆ. ಹಂಗೆ ಸರ್ಕ್ಯುಲರ್ಗೆ ನೋಡ್ಕೊಂಡಾಗ ಜಡ್ ಈಕ್ವಲ್ ಟು ಏನ್ ಬರ್ತದ, I/y, ಮತ್ತೆ I/y ಬಂತು. ಐ ಅಂತಂದ್ರೆ ಏನು ಅಂತಂದ್ರೆ π/64d⁴ ಡಿವೈಡೆಡ್ ಬೈ y ಅಂತಂದ್ರೆ ಏನು ಅಂತಂದ್ರೆ y ಅಂದ್ರೆ d/2, y ಅಂದ್ರೆ d/2. ಅರ್ಥಾಯ್ತಾ. ಈಗ ನಾವೇನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ 2 ಮತ್ತು 64 ಕ್ಯಾನ್ಸಲ್ ಮಾಡೋಣ, 32 ಆಗ್ತದ. ಇಲ್ಲಿ ಆನ್ಸರ್ ಏನ್ ಬರ್ತದ ಈಗ. ಆಮೇಲೆ d1 d ಕ್ಯಾನ್ಸಲ್ ಮಾಡೋಣ, ಕೆಳಗಲ್ದೆಲ್ಲ ಹೋಯ್ತು. ಈಗ ಮೇಲೇನು ಅಂತಂದ್ರೆ πd³ ಡಿವೈಡೆಡ್ ಬೈ ಏನ್ ಬಂತು, 32 ಬಂತು, πd³/32 ಬಂತು. ಇವೆರಡನ್ನು ಕಂಪೇರ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡೋಣ, ಇದನ್ನ ತಗೊಳ್ರಿ, ಇದು π ಹಂಗೆ ಇರಲಿ, ಇದು 32 ಹಂಗೆ ಇರಲಿ, ಮತ್ತೆ ಡಿ ಜಾಗದೊಳಗೆ ಏನ್ ಬರಿಬಹುದು, ಇಲ್ಲಿ ಎ ಐತಲ್ಲ, ಇದಿಷ್ಟಿದು a = π/ಇದಾತ, ಡಿ ಅಂತ ತಗೊಳ್ಳೋಣ, ಬೇಡ, ಇದು ಹಿಂಗೆ ಇರಲಿ, ಇದು ಟಫ್ ಆಗ್ತದ, ಇದು ಹಿಂಗೆ ಇರಲಿ. ಈ ಎ ಜಾಗದೊಳಗೆ ಏನ್ ಬರೆಯೋಣ, √π/2 ಬರೆಯೋಣ. √π/2 ಅಂದ್ರೆ ಎ ಜಾಗದೊಳಗೆ ಬಂತದ, ಕ್ಯೂಬ್ × a³ ಡಿವೈಡೆಡ್ ಬೈ 6. ತಿಳಿದ. ಅಥವಾ ನೀವು ಪೂರ ಕ್ಯೂಬ್ ಹಾಕೊಳ್ರಿ, ಎ ಜಾಗದೊಳಗ √π/d, ಸಾರಿ ಇದು ಡಿ ನ ಹಾಕ್ರಿ. ಈಗ ನೀವೇನ್ ಮಾಡ್ರಿ ಅಂದ್ರ ಈ ಎಂಟೈರ್ ಇಕ್ವೇಶನ್ ಅನ್ನ ಸಮಥಿಂಗ್ ಇಂಟು d³ ಮಾಡ್ರಿ, ಈ ಎಂಟೈರ್ ಇಕ್ವೇಶನ್ ಅನ್ನ ಸಮಥಿಂಗ್ ಇಂಟು d³ ಮಾಡ್ರಿ. ಈ ವ್ಯಾಲ್ಯೂ ಜಾಸ್ತಿ ಬಂತಂದ್ರ ಇವ ಸ್ಟ್ರಾಂಗ್ ಅದನ್ನ, ಈ ವ್ಯಾಲ್ಯೂ ಜಾಸ್ತಿ ಬಂತಂದ್ರ ಇವ ಸ್ಟ್ರಾಂಗ್ ಅದನ್ನ. ನನ್ನ ಹತ್ರ ಈಗ ಪ್ರೆಸೆಂಟ್ ಕ್ಯಾಲ್ಸಿ ಇಲ್ಲ, ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ರಿ, ಆಪ್ಷನ್ಸ್ ಅನ್ನು ನೀವೇ ಟಿಕ್ ಮಾಡ್ಕೊಡ್ರಿ. π/32 ನ ಕ್ಯಾಲ್ಸಿ ಒಳಗೆ ಹೊಡಿರಿ, ಅದೆಷ್ಟೋ ಒಂದು ಆನ್ಸರ್ ಬರ್ತದ, ಅದನ್ನ ಒಂದ್ ಕಡೆಗೆ ಇಟ್ಕೊಳ್ರಿ, ಇಂಟು d³ ಆಯ್ತು. ಇಲ್ಲಿ ಏನ್ ಮಾಡ್ರಿ, √π/2 ಅದರದ್ದು ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 6 ಮಾಡ್ಕೊಡ್ರಿ, ಇಂಟು d³ ಬರ್ತದ, ಅದನ್ನು ಒಂದ್ ಕಡೆಗೆ ಇಟ್ಕೊಡ್ರಿ, ಕಂಪೇರ್ ಮಾಡ್ರಿ, ಯಾವ್ದು ಜಾಸ್ತಿ ಇರ್ತದ ಅದು ಸೆಕ್ಷನ್ ಏನತ್ತ ಸ್ಟ್ರಾಂಗರ್ ಇರ್ತದ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. The beam of cross section is used in 2 different orientations as shown in the figure given. Okay, ಅದ beam ಅನ್ನು ಏನ್ ಮಾಡ್ಯಾರ ನೋಡಿ, ಇಲ್ಲಿ b ಅದ, ಇಲ್ಲಿ b/2 ಅದ, ಇಲ್ಲಿ b/2 ಅದ, ಇಲ್ಲಿ b ಅದ, ಅಂದ್ರೆ ಇದನ್ನ ಉಲ್ಟಾ ಹಿಂಗಿಟ್ಟಾರ. The bending moment applied to the beam in the both sections are same. ಇದಕ್ಕೂ ಬೆಂಡಿಂಗ್ ಮೂಮೆಂಟ್ ಸೇಮ್, ಇದಕ್ಕೂ ಬೆಂಡಿಂಗ್ ಮೂಮೆಂಟ್ ಸೇಮ್ ಅಪ್ಲೈ ಮಾಡಿದ್ದಾರೆ. The maximum bending stress induced in ಕೇಸ್ ಎ ಅಂಡ್ ಬಿ ಆರ್ ರಿಲೇಟೆಡ್ ಅಂತ ಹೇಳ್ಯಾರ. ಹಂಗಾರೆ ಇದ್ರೊಳಗಡೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಎಷ್ಟು ಮತ್ತು ಇದ್ರೊಳಗೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಎಷ್ಟು ಅಂತ ಕೇಳಿದಾರೆ. ಅರ್ಥಾಯ್ತಾ. ಓಕೆಪ್ಪ, ಬೆಂಡಿಂಗ್ ಸ್ಟ್ರೆಸ್ ಇದು ಫಾರ್ಮುಲಾ ಏನೈತೆ ಅಂತಂದ್ರೆ m/i = f/y ಅದ, ರೈಟಾ. ಈಗ ಇದಕ್ಕೆ ನಾವೇನ್ ಮಾಡೋಣ, ಕಂಡಿಡ್ಕೊಳ್ಳೋಣ. ಎಂ ಸೇಮ್ ಅಂತಂದಿದಾರ, ಹಂಗಾದ್ರೆ ಇಲ್ಲಿ ಎಫ್ ಏನ್ ಮಾಡೋಣ, ಇದನ್ನ ಫಸ್ಟ್ ಹಿಂಗ್ ಮಾಡೋಣ. ಫಸ್ಟ್ m/i × y = fa, ಕರೆಕ್ಟಾ. ಇಲ್ಲಿ ಏನ್ ಬರೋಣ, ಇದಕ್ಕೇನ್ ಬರೋಣ, FB = m/i × y ಆಗ್ತದೆ. ಈಗ ಇಲ್ಲಿ m ಅಂದ್ರೆ ಕಾನ್ಸ್ಟೆಂಟ್ ಅದ, ಹಂಗೆ ಇಡೋಣ ಅದನ್ನ.
ಎಮ್ ಇಸ್ ಅ ಕಾನ್ಸ್ಟೆಂಟ್ ಅದ. ಐ ಅಂತಂದ್ರೆ ಇದಕ್ಕೆ ಏನು ಬರ್ತದ, ಬಿ ಡಿ ಕ್ಯೂಬ್ ಬೈ 12 ಬರ್ತದ. ಇಲ್ಲಿ ಹಿಂಗಿರೋದ್ರಿಂದ ಬಿ ಯಾವ್ದು ಇದ್ರೊಳಗಡೆ, ಬಿ ಇಸ್ ಅ ಬಿ. ಡಿ ಯಾವುದು ಅಂತಂದ್ರೆ ಬಿ ಬೈ 2. ಬಿ ಬೈ 2ದು ಕ್ಯೂಬ್ ಎಷ್ಟಾಗ್ತದ, ಬಿ ಕ್ಯೂಬ್ ಬೈ 8 ಅಂದ್ರೆ ಬಿ ಕ್ಯೂಬ್ ಬೈ 8, ಬಿ ಡಿ ಕ್ಯೂಬ್ ಬೈ 12. ಕರೆಕ್ಟಾ? ಇದಿಷ್ಟು ಏನಂದ್ರೆ ಬಿ ಇವೆರಡು ಕೂಡಿ ಡಿ ಕ್ಯೂಬ್ ಡಿವೈಡ್ ಬೈ 12, ಬಿ ಡಿ ಕ್ಯೂಬ್ ಬೈ 12. ನೆಕ್ಸ್ಟ್ ವೈ ಏನಾಗ್ತದ ಅಂತಂದ್ರೆ ಬಿ ಬೈ 4, ಬಿಕಾಸ್ ಬಿ ಬೈ 2 ಅದ, ಇಲ್ಲಿ ಬಿ ಬೈ 4 ಆಯ್ತು. ಇದು ಏನಿದು ಬೆಂಡಿಂಗ್ ಸ್ಟ್ರೆಸ್ ಬಂತಿದ್ದು. ಇದ್ರದೊಳಗಡೆ ಏನೇನಾಯ್ತು ನೋಡ್ರಿ, ಈಗ ಬಿ ಮತ್ತು ಈ ಬಿ ಕ್ಯಾನ್ಸಲ್ ಆಗ್ತದ. 4 1 4 2 12 24, 24 ಮೇಲೆ ಹೋಗ್ತದ 24m ಡಿವೈಡೆಡ್ ಬೈ ಏನು ಉಳಿತು ಇಲ್ಲಿ, ಇದನ್ನ ತಗೊಂಡೆ, ಇದನ್ನ ತಗೊಂಡು ಮೇಲೆ ತಗೊಂಡೆ, ಇವೆರಡು ಕ್ಯಾನ್ಸಲ್ ಅದು ಬೈ ಬಿ ಕ್ಯೂಬ್ ಉಳಿತಿದ್ದು. ಕರೆಕ್ಟಾ? ಈ ಕಡೆ ಏನಾಗ್ತದ ನೋಡಿ, ಈ ಕಡೆ ಏನಾಗ್ತದ ಅಂದ್ರೆ ಎಮ್ಗೆ ಎಮ್ ಅಂತ ಬರೆಯೋಣ. ಐ ಜಾಗದ ಒಳಗಡೆ ಏನು ಬರೆಯೋಣ, ಇಲ್ಲಿ ಬಿ. ಬಿ ಅಂದ್ರೆ ಏನು, ಬಿ ಬೈ 2. ಡಿ ಅಂದ್ರೇನು, ಡಿ ಅಂದ್ರೆ ಬಿ ಕ್ಯೂಬ್ ಬೈ 12 ಇಂಟು ಇಲ್ಲಿ ಏನಾಗ್ತದ, ಇದು ಬಿ ಬೈ 2 ಅಂತ. ಅರ್ಥಾಯ್ತಾ? ಈಗ ಈ ಟು ಕ್ಯಾನ್ಸಲ್ ಆಯ್ತು, ಒಂದು ಬಿ ಕ್ಯಾನ್ಸಲ್ ಆಯ್ತು. ಆನ್ಸರ್ ಈ 12 ಮೇಲೆ ಹೋಯ್ತು ಅಂದ್ರೆ 12m ಡಿವೈಡೆಡ್ ಬೈ ಬಿ ಕ್ಯೂಬ್ ಬಂತು. ಈಗ ಏನಾಯ್ತು ನೋಡ್ರಿ, ಈಗ ಎಮ್ ಕ್ಯಾನ್ಸಲ್ ಮಾಡಿಬಿಡಿ. ಅವಾಗ ಏನಾಗ್ತದ ಅಂದ್ರೆ ಎಫ್ ಬಿ ಈಕ್ವಲ್ ಟು 12 ಬೈ ಬಿ ಕ್ಯೂಬ್ ಆಯ್ತು. ಎಫ್ ಎ ಈಕ್ವಲ್ ಟು ಏನಾಯ್ತು, 24 ಬೈ ಬಿ ಕ್ಯೂಬ್ ಆಯ್ತು. ಅವ್ರೇನು ಕ್ವಶನ್ ಕೇಳಿದಾರ, ಹಂಗಾರೆ ಎರಡಕ್ಕೂ ರಿಲೇಷನ್ಸ್ ಏನ್ ಹಾಕೋಣ ಅಂದ್ರೆ ಇದನ್ನ ಏನಂತ ಬರೋಣ, ಇದನ್ನ 2 ಇಂಟು 12 ಅಂತ ಬರೋಣ, ಇದನ್ನ 2 ಇಂಟು 12 ಅಂತ ಬರೋಣ. ಇದಿಷ್ಟು ಜಾಗದೊಳಗ ಇದನ್ನ ಬರ್ಕೊಂಡ್ಬಿಟ್ರೆ ಎಫ್ ಎ ಈಕ್ವಲ್ ಟು 2 ಇಂಟು ಎಫ್ ಬಿ ಆಗ್ತದ. ಯಾವ ಆಪ್ಷನ್, ಎಫ್ ಎ ನೋಡಿ, ಎಫ್ ಎ ಈಕ್ವಲ್ ಟು 2 ಇಂಟು ಎಫ್ ಬಿ ಆಗ್ತದೆ. ಕರೆಕ್ಟಾ? ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿ. ನೆಕ್ಸ್ಟ್, a beam with a rectangular section 120 by 60. Rectangular section length breadth the 120 by 60 designed to be placed vertically in a horizontal designed to be placed vertically is placed horizontally by mistake. If the maximum stress is to be limited, the reduction in the load carrying capacity would be ಅಂತ ಕೇಳಾರ. ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇದ್ದ ಬಗ್ಗೆ ಮಾತಾಡಕತ್ತಾರ ಅವರು. ಈ ಪ್ರಾಬ್ಲಮ್ ಮತ್ತು ಈ ಪ್ರಾಬ್ಲಮ್ ಸೇಮ. ಅವ ಏನಂದನ, ಒಂದು ಬೀಮ್ ಅದ, ಅದು 120 by 60 ಅದ. ಅದನ್ನ ತಿಳ್ಕೊಲ್ಲ, ಇದು ಏನಿದು 120 ಅದ, ಇದೇನದ ಇದು 60 ಅದ. ಯಾವಾಗಲೂ ಬೀಮ್ನ ಹಿಂಗಿಡ್ಬೇಕು, ಹಿಂಗಿಡ ಬಂದು ನಾವು ಹಾರಿಜಾಂಟಲ್ ಇಟ್ಬಿಟ್ಟಿವಿ ಅಂತ ಹೇಳಕತ್ತೆ ನಾವು. ನೋಡು, a beam of rectangular size ಐತಿ, 120 by 60 designed to be placed vertically. ಅದನ್ನ ಹಿಂಗಿಡ್ಬೇಕು, ಡಿಸೈನ್ ಮಾಡಿದ್ರೆ ಹಿಂಗಿಡ್ಬೇಕಂತ ಐತದ. ಈಸ್ ಪ್ಲೇಸ್ಡ್ ಹಾರಿಜಾಂಟಲಿ ಬೈ ಮಿಸ್ಟೇಕ್. ನೀವು ಮಿಸ್ಟೇಕ್ ಮಾಡ್ತೀರಿ, ನಮಗೊಂದು ಕ್ವಶನ್ ಆಗ್ತೀರಿ, ಹೌದಾ? ಇಫ್ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ ಈಸ್ ಟು ಬಿ ಲಿಮಿಟೆಡ್, ದೆನ್ ದ ರಿಡಕ್ಷನ್ ಇನ್ ದ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ವುಡ್ ಬಿ ಅಂತ ಕೇಳಿದ್ದಾರೆ. ಅದು ಹಾಫ್ ಆಗುತ್ತೆ. ಓಕೆ, ಹಾಫ್ ಅಲ್ಲೇ ಮಾಡಿದ್ವಲ್ಲ ಆಗಲ್ಲ. ನೆಕ್ಸ್ಟ್, ಹಾರಿಜಾಂಟಲ್ ಬೀಮ್ ವಿತ್ ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಈಸ್ ಸಿಂಪ್ಲಿ ಸಪೋರ್ಟೆಡ್ ವಿತ್ sides of square horizontal. A horizontal beam with square cross section is simply supported. Okay, square cross section adante, idu square cross section ada, with sides of equal horizontal and vertical carries a distributed load. Inasathodu, horizontal beam with a square cross section is simply supported with sides of square horizontal and vertical or carries a distributed loading that produced maximum bending stress in the beam. When the beam is placed with one diagonal horizontal, maximum bending stress will be ಅಂತ ಕೇಳೋಣ. ಓಕೆ, ಭಾಳ ಸಿಂಪಲ್ ಅದ. ಒಂದೇನೋ ಬೀಮ್ ಅದ ಅಂತ, ಆ ಬೀಮು ಒಂದು ಸ್ಕ್ವೇರ್ ಹಿಂಗೆ ಇಟ್ಟಿದಾರ. ಅದ್ರದ್ದು ಸೈಡ್ಸ್ ಏನದಾವಲ್ಲ, ಆ ಸೈಡ್ಸ್ ಒಂದು ಹಾರಿಜಾಂಟಲ್ ಐತಂತ, ಒಂದು ವರ್ಟಿಕಲ್ ಐತಂತ. ಕರೆಕ್ಟ್ ಅದ. ಯಾಕಂತಂದ್ರೆ ಹೆಂಗಿಟ್ರೆ ಹೇಳಕ್ ತಗತ್ತಿರಲ್ಲ, ಅದಕ್ಕೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳೋಣ. IAS ಎಕ್ಸಾಮ್ದ ಚೆನ್ನಾಗಿ ಹೇಳ. ನಮ್ಮ KPSC ಆಗಿದ್ರೆ ಲಾಸ್ಟ್ ಕೊಟ್ಬಿಡ್ತದೆ, ಈಗ ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ವೆನ್ ದ ಬೀಮ್ ಈಸ್ ಪ್ಲೇಸ್ಡ್ ವಿತ್ ಒನ್ ಡಯಾಗ್ನಲ್ ಹಾರಿಜಾಂಟಲ್ ಅಂಡ್ ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ವಿಲ್ ಬಿ ಅಂತ ಕೇಳ್ಬಿಡ್ತಾರೆ. ಡೈರೆಕ್ಟ್ ಇಲ್ಲಿ ಹೇಳ್ಬಿಡ್ತಾರೆ, ಅದು ಆರ್ಗ್ಯುಮೆಂಟಿಗೆ ಕಾರಣ ಆಗ್ತದೆ. ನೋಡಿ, IAS ನಾವು ಚಂದ ಎಕ್ಸ್ಪ್ಲೇನ್ ಮಾಡೋಣ. ಏನೇನಂದ್ರೆ, ಒಂದು ಬೀಮ್ ಐತಂತ, ಆ ಬೀಮ್ ಯಾವ್ದೋ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಐತಂತ, ಅದು ಸ್ಕ್ವೇರ್ ಅದ ಅಂತ. ಅದು ಸ್ಕ್ವೇರ್ ಹೆಂಗದ ಅಂದ್ರೆ
ಒಂದು ಸೈಡ್ ಹಾರಿಜಾಂಟಲ್ ಐತಂತ, ಇನ್ನ ಒಂದು ಸೈಡ್ ವರ್ಟಿಕಲ್ ಅದ ಅಂತ. ಓಕೆ, ಹಿಂಗದ ಅಂತ, ಇದು ಸ್ಕ್ವೇರ್ ಅದ ಅಂತ. ನೆಕ್ಸ್ಟ್ ವೆನ್ ದ ಬೀಮ್ ಈಸ್ ಪ್ಲೇಸ್ಡ್ ವಿತ್ ದ ಡಯಾಗನಲ್ ಹಾರಿಜಾಂಟಲ್ ಅಂತ. ಓಕೆ, ಇಲ್ಲೊಂದು ಡಯಾಗನಲ್ ಇರ್ತದಂತ, ಈ ಡಯಾಗನಲ್ ಅನ್ನ ಹಾರಿಜಾಂಟಲ್ ಮಾಡ್ಬೇಕಂತ. ಡಯಾಗನಲ್ ಅನ್ನ ಹಾರಿಜಾಂಟಲ್ ಮಾಡಿದ್ರೆ ಅದು ಬೀಮ್ ಏನಾಗ್ತದ, ಹಿಂಗಾಗ್ತದ, ಡೈಮಂಡ್ ಆಕೈತೆ. ಬಟ್ ಇದು ಸ್ಕ್ವೇರ್ ಅದ, ಬಟ್ ಇದೇನದು ಡಯಾಗನಲ್ ಹಾರಿಜಾಂಟಲ್ ಅದ. ಅವಾಗ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ವಿಲ್ ಬಿ ಅಂತ ಕೇಳಿದೆ ನಾ. ಹಂಗಾದ್ರೆ ಇವೆರಡರೊಳಗ ಯಾವ ಒಂದು ಕ್ವಶನ್ ಕೇಳ್ತಾರೆ, ಇವೆರಡರೊಳಗೆ ಯಾವ್ದು ಜಾಸ್ತಿ ಸ್ಟ್ರೆಸ್ ಇರ್ತದ ಅಂತ, ಇದ್ರೊಳಗಡೆ ಯಾವುದು ಜಾಸ್ತಿ ಸ್ಟ್ರೆಸ್ ಇರ್ತದ ಅಂತಲೂ ಕೇಳ್ಬೋದು, ಅಥವಾ ಇವೆರಡರೊಳಗೆ ಯಾವ್ದು ಸ್ಟ್ರಾಂಗ್ ಅದ ಅಂತಲೂ ಕೇಳ್ಬೋದು. ಈ ಕ್ವಶನ್ ಒಳಗೆ ಯಾವ್ದ್ರೊಳಗೆ ಬೆಂಡಿಂಗ್ ಸ್ಟ್ರೆಸ್ ಜಾಸ್ತಿ ಅದ ಅಂತ ಕೇಳ್ಯಾರ. ನೀವೇನ್ ಮಾಡ್ರಿ ಅಂತಂದ್ರ ಇದಕ್ಕೆ ಇದು ಸ್ವಲ್ಪ ಟಫ್ ಅದ, ಇದಕ್ಕೆ ಸ್ವಲ್ಪ ಬೈ ಹಾರ್ಟ್ ಹಾಕಿದ್ರೆ ಒಳ್ಳೇದು. ನೀವು ಬೇಕಂದ್ರೆ ಡಿರೈವ್ ಮಾಡ್ರಿ, ಮನೆ ಒಳಗಡೆ ಪ್ರಾಕ್ಟೀಸ್ ಆಗ್ತದ. ಓಕೆ, ಏನ್ ಮಾಡ್ಬೇಕಂತಂದ್ರೆ ಹೇಳ್ತೀನಿ ನೋಡು. ಇದು ಎಷ್ಟೈತಾ ಬೆಂಡಿಂಗ್ ಮೂಮೆಂಟ್ ಬಗ್ಗೆ ಏನು ಮಾತಾಡಿಲ್ಲವಾ. ಎಮ್ ನ ಎಮ್ ಅಂತಾನೆ ಇಡು, ಐ ನ ಬಿ ಡಿ ಕ್ಯೂಬ್ ಬೈ 12 ಅಂದ್ರೆ ಎ ಇಂಟು ಎ ಕ್ಯೂಬ್ ಬೈ 12 ಬರ್ಕೋ, ಐ ಆಯ್ತು. ವೈ ಅಂತಂದ್ರೆ ಏನಾಗ್ತದ, ಎ ಬೈ 2 ಬರ್ಕೋ, ವೈ ಸಿಕ್ತು. ಅವಾಗ ನಿನಗ ಎಫ್ ಸಿಗ್ತದ. ಇದನ್ನ ಒಂದ್ ಕಡೆಗೆ ಇಡು. ಈ ಕಡೆಗೆ ಬಾ, ಇಲ್ಲಿ ಸ್ವಲ್ಪ ಟಫ್ ಆಗ್ತದ. ಏನಂದ್ರ ಟ್ರಯಾಂಗಲ್ ಮ್ಯಾಲೆ ಒಂದು ಟ್ರಯಾಂಗಲ್, ಕೆಳಗಡೆ ಒಂದು ಟ್ರಯಾಂಗಲ್ ಅಂತ ಅಸ್ಯೂಮ್ ಮಾಡು. ಒಂದೇದೇನು ಮ್ಯಾಲೆ ಟ್ರಯಾಂಗಲ್ ಕೆಳಗಡೆ ಟ್ರಯಾಂಗಲ್ ಬೇರೆ ಅಂತ ಅಸ್ಯೂಮ್ ಮಾಡು. ಮ್ಯಾಲಿ ಟ್ರಯಾಂಗಲ್ ಹೈಟ್ ಅನ್ನ ಏನೋ ಒಂದು ಹೆಚ್ ಅಂತ ತಗೋ, ಕೆಳಗಲ್ ಟ್ರಯಾಂಗಲ್ ನನ್ನ ಹೈಟ್ ಅನ್ನ ಅದೇ ಸೇಮ್ ಹೆಚ್ ಅಂತ ತಗೋ. ಮ್ಯಾಲಿ ಟ್ರಯಾಂಗಲ್ ಇರ್ತಕ್ಕಂಥ ಬೆಂಡಿಂಗ್ ಮೊಮೆಂಟ್ ಆಫ್ ಇನರ್ಷಿ ಅಬೌಟ್ ನ್ಯೂಟ್ರಲ್ ಆಕ್ಸಿಸ್ ಅಥವಾ ಅಬೌಟ್ ಬೇಸ್ ಎಷ್ಟದ ನೆನ್ಪಿಟ್ಕೋ, ಬಿ ಹೆಚ್ ಕ್ಯೂಬ್ ಬೈ 12 ಇರ್ತದ ನ್ಯೂಟ್ರಲ್ ಆಕ್ಸಿಸ್ಗೆ. ಸಾರಿ, ಇದು ಏನಿದು ಬೇಸ್ ಆಫ್ ದ ಟ್ರಯಾಂಗಲ್ಗೆ. ಅದೇ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇದು ಯಾವುದು ಸಿ ಜಿಗೆ ಬಿ ಎಚ್ ಕ್ಯೂಬ್ ಬೈ 36 ಇರ್ತದ. ಕನ್ಫ್ಯೂಸ್ ಆಗ್ಬಾರ್ದು. ನಮಗ ಟ್ರಯಾಂಗಲ್ದು ಬೇಸಿಗೆ ಬೇಕು ಬಿ ಎಚ್ ಕ್ಯೂಬ್ ಬೈ 12 ಇರ್ತದ. ಹಂಗಾರೆ ಇನ್ನೊಂದು ಟ್ರಯಾಂಗಲ್ ಅದ, ಈ ಕಡೆಗೊಂದದ, ಈ ಕಡೆಗೂ ಕೂಡ ಬಿ ಎಚ್ ಕ್ಯೂಬ್ ಬೈ 12 ಆಗ್ತದ. ಅವೆರಡು ಕೂಡಿಸಿದ್ರೆ ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಬರ್ತದ, ಐ ಈಕ್ವಲ್ ಟು ಬಿ ಎಚ್ ಕ್ಯೂಬ್ ಬೈ 6 ಬರ್ತದೆ. ಅರ್ಥದ 12 ಪ್ಲಸ್ 12 ಮತ್ತು 1/24 ಅನ್ಬಾರ್ದ. 1/12 ಪ್ಲಸ್ 1/12 ಅಂದ್ರೆ 2/12 ಹೋಗ್ತದ, 1/6 ಆಗ್ತದೆ. ದೇರ್ ಫೋರ್ ಐ ಈಕ್ವಲ್ ಟು ಬಿ ಎಚ್ ಕ್ಯೂಬ್ ಬೈ 6 ಬಂತು. ತಿಳಿತಾ? ಓಕೆ, ನಾವು ಈಗ ಏನ್ ಮಾಡ್ಬೇಕಂದ್ರೆ ವೈ ಅಂದ್ರೆ ಏನ್ ತಗೋಬೇಕಂದ್ರೆ ಎಕ್ಸ್ಟ್ರೀಮ್ ಫೈಬರ್ ಡಿಸ್ಟೆನ್ಸ್ ಏನದ, ಹೆಚ್ ಅದ, ಒಂದೇ ಹೆಚ್ ಅದ. ವೈ ಅಂದ್ರೆ ಹೆಚ್ ಅಂತ ತಗೋ, ಐ ಅಂದ್ರೆ ಇದನ್ನ ತಗೋ, ವೈ ಅಂದ್ರೆ ಹೆಚ್ ಅಂತ ತಗೋ. ಅವಾಗ ನಿನ್ಗೆ ಏನ್ ಬರ್ತದೆ, ಎಫ್ ಅಂತಂದ್ರೆ ಎಫ್ ಈಕ್ವಲ್ ಟು ಎಂ ಬೈ ಐ ಇಂಟು ವೈ. ಇಲ್ಲಿ ಎಂ ಅಂದ್ರೆ ಗೊತ್ತದ, ಅವು ಎಂ ಅಂದ್ರೆ ಎಮ್ಮ, ಐ ಅಂತಂದ್ರೆ ಬಿ ಎಚ್ ಕ್ಯೂಬ್ ಬೈ 6 ಆಗ್ತದ, ವೈ ಅಂತಂದ್ರೆ ಹೆಚ್ ಆಗ್ತದೆ. ಅವನು ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡು. ಬಟ್ ಇವೆರಡನ್ನು ಕಂಪೇರ್ ಮಾಡಕ್ ಬರಲ್ಲ, ಯಾಕಂದ್ರೆ ಇದ್ರೊಳಗಡೆ ಎವ್ರಿಥಿಂಗ್ ಈಸ್ ಇನ್ ಟರ್ಮ್ಸ್ ಆಫ್ ಎ, ಹಿಯರ್ ಎವ್ರಿಥಿಂಗ್ ಈಸ್ ಇನ್ ಟರ್ಮ್ಸ್ ಆಫ್ ಬಿ ಅಂಡ್ ಹೆಚ್. ಓಕೆನಾ? ಆದ್ರಿಂದ ಸ್ವಲ್ಪ ಹುಷಾರಿರ್ಬೇಕು. ಓಕೆಪ್ಪ, ಅವಾಗ ನೀ ಏನ್ ಮಾಡ್ಬೇಕಂದ್ರೆ ಈ ಹೆಚ್ ನ ಇನ್ ಟರ್ಮ್ಸ್ ಆಫ್ ಎ ಒಳಗೆ ಕನ್ವರ್ಟ್ ಮಾಡ್ಬೇಕು. ಹೆಂಗ ನೋಡು, ಹಿಂಗ ಇದು ಟ್ರಯಾಂಗಲ್ ಅಲ್ಲ, ಇದು ಸ್ಕ್ವೇರ್ ಅದ. ಸ್ಕ್ವೇರ್ ಇದ್ದಾಗ ಇದಕ್ಕೆ ಒಂದು ಏನೋ ಒಂದು ಡೆಫಿನಿಷನ್ ಕೊಡು. ಇದಕ್ಕೊಂದು ಏನಂತ ಕೊಡೋಣ, ಇದಕ್ಕೊಂದು ಬಿ ಅಂತ ಕೊಡೋಣ. ಕರೆಕ್ಟಾ? ಯಾಕಂದ್ರೆ ಇಲ್ಲಿ ಬಿ ಆಗಿರ್ತೈತೆ, ಅದು ಇಲ್ಲೊಂದು ಬಿ ಆಗಿರ್ತದೆ. ಹಂಗ ಬಿ ಅಂತ ಏನ್ ಕೇಳಬೇಕು, ಎ ಅಂತಿತ್ತಂದ್ರ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗ್ತದ, 2a ಸ್ಕ್ವೇರ್ ಆಗ್ತದ. ಬಿ ಈಕ್ವಲ್ ಟು √2a ಆಗ್ತದ. ಬಿ ಸಿಕ್ತಾ? ಹಂಗಾದ್ರ ಈ ಇಕ್ವೇಶನ್ ಬಿ ಮತ್ತೆ ಹೆಚ್ ಒಳಗಿರ್ತದ, ಬಿಗೆ ಇನ್ ಟರ್ಮ್ಸ್ ಆಫ್ ಎ ಒಳಗೆ ಮಾಡಿದೆ. ಈಗ ಹೆಚ್ ಅನ್ನ ನೋಡ್ಕೋ. ಈಗ ಹೆಚ್ ನೋಡ್ಬೇಕಾದ್ರೆ ಈ ಟ್ರಯಾಂಗಲ್ ನೋಡು. ಈ ಟ್ರಯಾಂಗಲ್ ಒಳಗಡೆ ದಿಸ್ ಈಸ್ ಬಿ ಬೈ 2 ಅಂತದ. ಬಿ ಬೈ 2 ಅಂತಂದ್ರೆ ಏನಿದು, √2/a. ಇದನ್ನೇನ್ ಮಾಡು, √2a/2. ಇದು ಸಿಕ್ತು. ಈಗ ಈ ಡಿಸ್ಟೆನ್ಸ್ ಸಿಕ್ತು. ನೆಕ್ಸ್ಟ್ ಈ ಡಿಸ್ಟೆನ್ಸಿಗೆ ಎ ಅಂತಾರ. ಹಾಗಾದ್ರೆ ನೀ ಏನ್ ಕಂಡಿಡ್ಕೋ, ಈಗ ಈ ಡಿಸ್ಟೆನ್ಸನ್ನ ಕಂಡಿಡ್ಕೊ. ಇದನ್ನ ಹೆಂಗ ಮತ್ತೆ ಸೇಮ್ ಇದನ್ನ ಹೆಚ್ ಅಂತ ಕರಿ. ಅವಾಗ ಎ ಸ್ಕ್ವೇರ್ ಈಕ್ವಲ್ ಟು √2/a ಹೋಲ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ತಗೋ. ನಿನಗೆ ಹೆಚ್ ಬೇಕು ಅಂತ ತಗೋ. ಆ ಹೆಚ್ ಇನ್ ಟರ್ಮ್ಸ್ ಆಫ್ ಎ ಬರ್ತದ, ಅದನ್ನ ತಗೊಂಡು ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ಏನೆಲ್ಲ ಮಾಡಿ ನಿನಗೆ ಆನ್ಸರ್ ಸಿಗ್ತದ. ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ. ಇದ್ರೊಳಗಡೆ ನಿಮಗೆ ಏನ್ ಬರ್ತದ ಅಂದ್ರ ಸ್ಕ್ವೇರ್ದು ಸ್ಟ್ರೆಸ್ ಜಾಸ್ತಿ ಬರ್ತದ, ಅಲ್ಲ ರಾಂಬಸ್ದ ಸ್ಟ್ರೆಸ್ ಜಾಸ್ತಿ ಬರ್ತದ, ಸ್ಕ್ವೇರ್ದ ಸ್ಟ್ರೆಸ್ ಕಡಿಮೆ ಬರ್ತದ. ಸ್ಟ್ರೆಂತ್ ಹೇಳಿದ್ರೆ ಉಲ್ಟಾ,
ಸ್ಟ್ರೆಸ್ ಈಸ್ ಯೂನಿವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಅಂತ ನೆನ್ಪಿಟ್ಕೊಡ್ರಿ. ದೇರ್ ಫಾರ್ ಇದ್ರದ್ದು ಸ್ಟ್ರೆಂತ್ ಜಾಸ್ತಿ ಅದ. ರಾಂಬಸ್ ಏನದ ಸ್ಟ್ರೆಂತ್ ಜಾಸ್ತಿ, ಸ್ಟ್ರೆಂತ್ ಆಫ್ ರಾಂಬಸ್ ಜಾಸ್ತಿ ಅದ. ಓಕೆ, ಇದ್ರದ್ದು ಸ್ಟ್ರೆಂತ್ ಕಡಿಮೆ ಅದ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸ್ಟ್ರೆಂತ್ ಆಫ್ ರಾಂಬಸ್ ಈಸ್ ಮೋರ್. ಎಷ್ಟು ಮೋರ್ ಅಂತಂದ್ರೆ 1/√2 ಟೈಮ್ಸ್ ಮೋರ್, ಅಂದ್ರೆ 41.4% ಮೋರ್. ಸ್ಟ್ರೆಂತ್ ಆಫ್ ರಾಂಬಸ್ ಈಸ್ ಮೋರ್. ದೆನ್ ಸ್ಟ್ರೆಂತ್ ಆಫ್ ಸ್ಕ್ವೇರ್ ಈಸ್ ಸ್ಟ್ರೆಂತ್, ನಾವು ಮಾತಾಡಕತ್ತಿದ್ದು ಸ್ಟ್ರೆಂತ್ ಆಫ್ ಸ್ಕ್ವೇರ್ ಈಸ್ ಲೆಸ್. ಬಟ್ ಕ್ವಶನ್ ನೋಡ್ರಿ, ಕ್ವಶನ್ ಒಳಗೆ ಏನು ಕೇಳಿದನ? ಸ್ಟ್ರೆಸ್ ಕೇಳೋಣ. ದೇರ್ ಫೋರ್ ಸ್ಟ್ರೆಸ್ ಏನಂದ್ರೆ 1/√2 ಟೈಮ್ಸ್ ಲೆಸ್. ಯಾವುದಕ್ಕೆ? ರಾಂಬಸ್ಗೆ ಸ್ಟ್ರೆಸ್ ಏನಾಗಿದೆ? ಕಡಿಮೆ ಅದ. ಇದಕ್ಕೆ ಸ್ಟ್ರೆಸ್ ಜಾಸ್ತಿ ಆಗಿದೆ, ಉಲ್ಟಾ. ಅರ್ಥಾಯ್ತಾ? ನೆಕ್ಸ್ಟ್, ದ ರೇಷಿಯೋ ಆಫ್, ಇದೇ ಸೇಮ್ ಕ್ವಶನ್ ಅದ. ಇಲ್ಲಿ ಜಸ್ಟ್ ಇದನ್ನಷ್ಟೇ ಕೇಳಿದೆ ನಾನು. ಏನದು? Z1/Z2 ಅಷ್ಟೇ ಕೇಳೋಣ. ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ಇದೇ ಸೇಮ್ ಅಲ್ಲಿಂದ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್, ಕನ್ಸಿಡರ್ ದ ಕ್ಯಾಂಟಿಲಿವರ್ ಬೀಮ್ ಶೋನ್ ಇನ್ ದ ಬಿಲೋ W, ಓಕೆ, ಲೆಂತ್ L. ಇದ್ರದ್ದು ಕ್ರಾಸ್ ಸೆಕ್ಷನ್ ರೆಕ್ಟಾಂಗಲ್ ಇಲ್ಲ. ಇದ್ರ ಕ್ರಾಸ್ ಸೆಕ್ಷನ್ ಹೆಂಗೈತಿ? ಟ್ರಯಾಂಗಲ್ ಕೊಟ್ಟನ, H/2. ದೆನ್ ವಾಟ್ ಈಸ್ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಕಂಪ್ರೆಸಿವ್ ಟು ದ ಮ್ಯಾಕ್ಸಿಮಮ್ ಟೆನ್ಸೈಲ್ ಸ್ಟ್ರೆಸ್ ಅಂತ ಕೇಳಿದ್ದೀನಿ. ಓಕೆ, ಫಸ್ಟ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಕಡೆಗೆ ಬೀಮ್ ಏನಾಗ್ತದೆ ಅಂದ್ರೆ ಹಿಂಗೆ ಬೆಂಡ್ ಆಕೈತಿ. ಇದು ಬೀಮ್ ಹಿಂಗೆ ಬೆಂಡ್ ಆಕೈತಿ ಅಂದ್ರೆ ಬಾಟಮ್ ಏನು ಬರ್ತೈತಿ? ಕಾಂಪ್ರೆಷನ್ ಬರ್ತೈತಿ. ಟಾಪ್ ಏನು ಬರ್ತೈತಿ? ಟೆನ್ಷನ್ ಬರ್ತೈತಿ. ಟಾಪ್ ಟೆನ್ಷನ್ ಮತ್ತೆ ಬಾಟಮ್ ಕಾಂಪ್ರೆಷನ್ ಬರ್ತೈತಿ. ಓಕೆಪ್ಪ, ಇದ್ರದ್ದು ನ್ಯೂಟ್ರಲ್ ಆಕ್ಸಿಸ್ ಎಲ್ಲದ? ಇಲ್ಲೈತಿ. ಇದ್ರದ್ದು ನ್ಯೂಟ್ರಲ್ ಆಕ್ಸಿಸ್ ಎಲ್ಲದ? ಇಲ್ಲದ. ಇದ ಯಾಕ್ರಿ ನ್ಯೂಟ್ರಲ್ ಆಕ್ಸಿಸ್ ಅಂತಂದ್ರೆ ಇದು ಸಿಮೆಟ್ರಿಕ್ ಅದ, ಅಬೌಟ್ Y ಆಕ್ಸಿಸ್ ಸಿಮೆಟ್ರಿಕ್ ಅದ. ದೇರ್ ಫೋರ್ ಇದನ್ನ ನಾವು ನ್ಯೂಟ್ರಲ್ ಆಕ್ಸಿಸ್ ಅಂತ ಅನ್ಕೋಬಹುದು. ಹಂಗಾರೆ ಇದು ಡಿಸ್ಟೆನ್ಸ್ ಎಷ್ಟದ? ಇದು H/3 ಅದ. ಇದು H/3 ಅದ. ಈ ಡಿಸ್ಟೆನ್ಸ್ ಎಷ್ಟದ? 2H/3 ಅದ. ಕರೆಕ್ಟಾ? ಈ ಡಿಸ್ಟೆನ್ಸ್ 2H/3 ಅದ. ಈಗ ಇದ್ರದ್ದು ಟಾಪ್ ಫೈಬರ್ ಮತ್ತು ಬಾಟಮ್ ಫೈಬರ್ದು ನೋಡೋಣ. ಫಸ್ಟ್ F = M/I × Y ಅಂತದ. M/I ಫಾರ್ ಅ ಪರ್ಟಿಕ್ಯುಲರ್ ಸೆಕ್ಷನ್ ಕಾನ್ಸ್ಟೆಂಟ್ ಅಂದ್ರೆ F ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Y ಆಗುತ್ತೆ. ಅಂದ್ರೆ F ಟಾಪ್ ಡಿವೈಡೆಡ್ ಬೈ F ಬಾಟಮ್ ಈಕ್ವಲ್ ಟು Y ಟಾಪ್ ಡಿವೈಡೆಡ್ ಬೈ Y ಬಾಟಮ್ ಆಗುತ್ತೆ. ಕರೆಕ್ಟಾ? ಈಗ F ಟಾಪ್ ಅಂತಂದ್ರೆ ಏನಾಯ್ತು? F ಟಾಪ್ ಡಿವೈಡೆಡ್ ಬೈ F ಬಾಟಮ್ ಈಕ್ವಲ್ ಟು Y ಟಾಪ್ ಎಷ್ಟೈತಿ? Y ಟಾಪ್ H/3 ಅದ. Y ಬಾಟಮ್ 2H/3 ಅದ. ಈ H/3 ಕ್ಯಾನ್ಸಲ್ ಆಯ್ತು, 1/2 ಉಳ್ಕೊಂತು. ಅಂದ್ರೆ ಇದು 1/2 ಉಳಿತು. ಏನ್ ಕ್ವಶನ್ ಕೇಳ ಇನ್ನೊಂದ್ಸತಿ ಓದ್ಬೇಕು. 1/2 ಅಂತ ಹೇಳಿ ಡೈರೆಕ್ಟ್ ಆಗಿ 0.5 ಇಲ್ಲ. ಪುಣ್ಯ, ನಿಮ್ದು ಪುಣ್ಯ. ವಾಟ್ ಈಸ್ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಕಂಪ್ರೆಸಿವ್ ಟು ದ ಟೆನ್ಸೈಲ್ ಅಂತ ಕೇಳ. ಹಂಗಾರ ಟಾಪ್ ಬಾಟಮ್ ಒಳಗಡೆ ಕಂಪ್ರೆಷನ್ ಯಾವುದು? ಬಾಟಮ್ ಕಂಪ್ರೆಷನ್. ಅಂದ್ರ ದಿಸ್ ಇಸ್ ಅ ಕಂಪ್ರೆಷನ್, ಇದು ಟೆನ್ಷನ್ ಅದ. ಅಂದ್ರ ಬಿ ದೊಳಗ ಕಂಪ್ರೆಷನ್. ಅವ ಏನ್ ಕೇಳನ? ಕಂಪ್ರೆಷನ್ ಟು ದ ಟೆನ್ಷನ್ ಕೇಳನ. ಅಂದ್ರ B/FT ಕೇಳನ. ದಟ್ ಆನ್ಸರ್ 1/2 ಉಲ್ಟಾ 2 ಬರ್ತೈತೆ ಆನ್ಸರ್. ದೇರ್ ಫೋರ್ 2 ಇಸ್ ಅ ಕರೆಕ್ಟ್ ಆನ್ಸರ್. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಪ್ರಾಬ್ಲಮ್. 2 ಕೊಟ್ಟನ. ಅಕಸ್ಮಾತ್ ಯಾವ್ದಾರ ಒಂದು ಆಪ್ಷನ್ 0.5 ಅಂತ ಕೊಟ್ಟಿದ್ರೆ ಹುಡುಗರು ಬಹಳ ಮಿಸ್ಟೇಕ್ ಆಗೋ ಚಾನ್ಸಸ್ ಇರ್ತದೆ. ವಿಲ್ ಗೋ ಟು ದ ನೆಕ್ಸ್ಟ್. ಓಕೆ, ಹಿಯರ್ ಒಂದು ಕ್ವಶನ್ ಅದ. ಈ ಕ್ವಶನ್ ನಾನು ಸಾಲ್ವ್ ಮಾಡಂಗಿಲ್ಲ, ನೀವೇ ಸಾಲ್ವ್ ಮಾಡಿ. ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಆ ಟಾಸ್ಕ್ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ಈ ಕ್ವಶನ್ ಅರ್ಥ ಆಗ್ತದ. ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಅ ಪಜಲ್. ಓಕೆ, ಇದನ್ನ ಪಜಲ್ ಅಂತ ತಿಳ್ಕೊಂಡು. ಏನ್ ಪಜಲ್ ಅಪ್ಪ ಅಂದ್ರೆ, ನಮ್ಮ ಊರಲ್ಲಿ ಒಂದು ಲೈಟಿನ ಕಂಬ ಇದೆ. ಕಂಬ ಗೊತ್ತು? ಇದೊಂದು ಕಂಬ ಇದೆ. ಹಿಂಗೊಂದು ಕಂಬ ನಿಂದಿರಿಸಿದ್ದಾರೆ. ಈ ಕಂಬ ಸರ್ಕ್ಯುಲರ್ ಆಗಿದೆ. ಇದ್ರದ್ದು ಡಯಾಮೀಟರ್ ಸ್ಟೀಲ್ದು. ಇದು ಏನಂದ್ರೆ ಇದು ಕಂಬ ಸ್ಟೀಲ್ದ ಕಂಬ. ಈ ಕಂಬ ಏನದ? ಸ್ಟೀಲ್ದ. ಇದ್ರದ್ದು ಡಯಾಮೀಟರ್ ಒಂದು 200 mm ಅದ. ಇಮ್ಯಾಜಿನ್ ಮಾಡ್ಕೊಡ್ರಿ, 200 mm ಡಯಾಮೀಟರ್ ಒಂದು ಕಂಬ ಅದ. ಇದ್ರದ್ದು ಲೆಂತ್ ಒಂದು 5 ಮೀಟರ್ ಅದ. 5 ಮೀಟರ್ ಅಂದ್ರೆ ಗೊತ್ತಲ್ಲ, 1.5 ಸ್ಟೋರಿ ಬಿಲ್ಡಿಂಗ್. 1 ಸ್ಟೋರಿ ಬಿಲ್ಡಿಂಗ್ ಅಂದ್ರೆ 3 ಮೀಟರ್ ಆಗ್ತದ. 1.5 ಸ್ಟೋರಿ ಬಿಲ್ಡಿಂಗ್ ಅಷ್ಟೇ ಹತ್ರ 5 ಮೀಟರ್ದು ಒಂದು ಕಂಬ ಇದೆ. ಈ ಕಂಬನ ಒಬ್ರು ಯಾರೋ ಆರ್ಕಿಟೆಕ್ಚರ್ನವ್ರು ಏನನ್ನಕತ್ತಾರ, ಈ ಕಂಬನ ಸರ ಇದನ್ನ ಹಿಂಗ್ ಬಗ್ಗಿಸ್ಬಿಡೋಣ್ರಿ, ಹಿಂಗೊಂದು ಆರ್ಚ್ ಆಗ್ತದ ಅಂತ ಪ್ರಪೋಸಲ್ ಕೊಟ್ಟಾರ. ಈ ಕಂಬನ ಏನ್ ಮಾಡ್ಬೇಕಂತ? ಹಿಂಗ್ ಬಗ್ಗಿಸ್ಬೇಕಂತ. ಇದು ಹೆಂಗ ಬಗ್ಗಿಸ್ಬೇಕಂದ್ರೆ ಇದನ್ನ
ಸೆಮಿ ಸರ್ಕ್ಯುಲರ್ ಆಗಿ ಬಗ್ಗಿಸ್ಬೇಕ್ರಿ ಅಂತ ಹೇಳ್ತಿದಾರಲ್ಲ. ಸೆಮಿ ಸರ್ಕ್ಯುಲರ್ ಆಗಿ ಇದನ್ನ ಏನ್ ಮಾಡಬೇಕು, ಬೆಂಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದನ್ನ ಸೆಮಿ ಸರ್ಕಲ್ ಆಗಿ ಹಿಂಗೆ ಬೆಂಡ್ ಮಾಡಬೇಕಾದ್ರ ಇಲ್ಲಿ ಮತ್ತು ಇಲ್ಲಿ ಎಷ್ಟು ಬೆಂಡಿಂಗ್ ಮೂಮೆಂಟ್ ಅಪ್ಲೈ ಮಾಡಬೇಕು, ಎಷ್ಟು ಬೆಂಡಿಂಗ್ ಮೂಮೆಂಟ್ ಅಪ್ಲೈ ಮಾಡಬೇಕು, ಇದು ಕ್ವಶನ್. ಅರ್ಥ ಆಯ್ತಾ? ಈ ಕ್ವಶನ್ ಸಾಲ್ವ್ ಮಾಡ್ತೀರಾ? ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಇದರದ್ದು ಆನ್ಸರ್ ಸಿಗಕ್ಕೆ ಶುರು ಆಗ್ತದೆ. ಓಕೆನಾ? ಇನ್ನೂ ಒಂದು ಪಜಲ್ ಕೊಡ್ತೀನಿ. ಓಕೆನಾ? ಒಂದು ಸ್ಟೀಲ್ ಅದ 250 ಇಲ್ಡ್ ಸ್ಟ್ರೆಸ್ ಅದ, ಅದರದ್ದು ಅಂದ್ರೆ ಸ್ಟ್ರೆಂತ್, ಅದರದ್ದು ಫ್ಲೆಕ್ಚರಲ್ ಸ್ಟ್ರೆಂತ್ ಅಂತ ನಾನು ಕೊಟ್ಟುಬಿಡ್ತೀನಿ ನಿಮ್ಗೆ. ಫ್ಲೆಕ್ಚರಲ್ ಸ್ಟ್ರೆಂತ್ ಎಷ್ಟದ? 250 ಅದ. ಡಯಾಮೀಟರು 200 mm ಅದ. ಅರ್ಥ? ಮಟೀರಿಯಲ್ ಸ್ಟೀಲ್ ಅದ. ಈಗ ಇದನ್ನ ನಾನು ಹಿಂಗ ಸೆಮಿ ಸರ್ಕಲ್ ಆಗಿ ಬೆಂಡ್ ಮಾಡಬೇಕು. ಹಿಂಗೆ ಸೆಮಿ ಸರ್ಕಲ್ ಆಗಿ ಅದನ್ನ ಬೆಂಡ್ ಮಾಡಿ ಅದನ್ನ ಹಿಂಗ ಕಟ್ಟಬೇಕು, ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರ ಇದು ಪಾಸಿಬಲ್ ಐತೋ ಇಲ್ಲೋ ಅಷ್ಟೇ ಹೇಳ್ರಿ ನನಗೆ. ಪಾಸಿಬಲ್ ಐತೋ ಇಲ್ಲೋ. ಒಮ್ಮೆ ಏನಾಗ್ತದೆ ಗೊತ್ತಾ, ಒಂದು ಕಟ್ಟಿಗೆ ತಗೊಳ್ರಿ, ಕಸಬರಿಗೆ ಇರ್ತದೆ ಗೊತ್ತಾ, ಕಸಬರಿಗೆ ಇದೊಂದು ಬಿದಿರಿನ ಕಡ್ಡಿ ಇರ್ತದೆ ಗೊತ್ತಾ. ಆ ಬಿದಿರಿನ ಕಡ್ಡಿಯನ್ನ ನೀವು ಸೆಮಿ ಸರ್ಕಲ್ ಅನ್ನು ಮಾಡ್ಬೋದು. ಆ ಬಿದಿರಿನ ಕಡ್ಡಿಯನ್ನು ಇವನ್ ಅದರದ್ದು ಒಂದು ತುದಿಯನ್ನು ತಗೊಂಡ್ಬಂದು ಇನ್ನೊಂದು ತುದಿಗೆ ಕೂಡಿಸಿ ಅದನ್ನ ಸರ್ಕಲ್ ಮಾಡ್ಬೋದು. ಬಟ್ ಅದೇ ಕೆಲವು ಕಟ್ಟಿಗೆಗಳಿರ್ತಾವ, ಆ ಕಟ್ಟಿಗೆಗಳನ್ನ ನೀವು ಇಷ್ಟು ಬೆಂಡ್ ಮಾಡಿದ್ರಾಗ ಅದು ಚಟ್ ಅಂತೇಳಿ ಮುರಿದೋಗ್ಬಿಡ್ತದೆ. ಬಟ್ ಇಲ್ಲಿನೂ ಕೂಡ ಅದೇ ಕ್ವಶನ್ ಕೇಳ್ತಾ ಇದ್ದೀನಿ. ಸ್ಟೀಲು ಇಷ್ಟು ಸ್ಟ್ರೆಂತ್ ಅದ, ಇಷ್ಟು MM ಅದ, ಮಟೀರಿಯಲ್ ಸ್ಟೀಲ್ ಅದ, ಪ್ಯೂರ್ ಸ್ಟೀಲ್ ಅದ, ಇದನ್ನ ಸೆಮಿ ಸರ್ಕಲ್ ಆರ್ಕ್ ಆಗಿ ಬೆಂಡ್ ಮಾಡ್ಬೋದು, ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದನ್ನ ನನಗೆ ಚೆಕ್ ಮಾಡಿ ಹೇಳಿ. ಆಯ್ತಾ? ಇನ್ನೂ ಒಂದು ಟಾಸ್ಕ್ ಕೊಡ್ತೀನಿ. ನನ್ನ ಹತ್ರ ಒಂದು ಬ್ಯಾರೆಲ್ ಅದ. ಏನದ? ಬ್ಯಾರೆಲ್ ಬೇಡ. ಕ್ರಿಕೆಟ್ ಇರ್ತದಲ್ಲ, ಕ್ರಿಕೆಟ್ ಬ್ಯಾಟ್ ಇರ್ತದೆ ಗೊತ್ತಾ? ನಿಮ್ಮದೇ ಆದಂಥ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಕ್ರಿಕೆಟ್ ಬ್ಯಾಟ್ ಇರ್ತದ. ಈ ಕ್ರಿಕೆಟ್ ಬ್ಯಾಟಿಗೆ ಇಲ್ಲಿ ನೀವು ದಾರ ಸುತ್ತೀರಿ, ಕರೆಕ್ಟಾ? ಇಲ್ಲೇನು ಮಾಡ್ತೀರಿ? ಇಲ್ಲಿ ದಾರ ಸುತ್ತಾರೆ ಕೆಲವು ಹುಡುಗರು, ಹೌದಾ? ಲೆಟ್ ಅಸ್ ಕನ್ಸಿಡರ್ ಈ ಕ್ರಿಕೆಟ್ದು ಸರ್ಕ್ಯುಲರ್ ಅದ ಅಂತ ತಿಳ್ಕೊಂಡೋಣ. ಇದೇನದ? ಇದು ಸರ್ಕ್ಯುಲರ್ ಅದ ಅಂತ ತಿಳ್ಕೊಂಡು. ಇದ್ರದ್ದು ಡಯಾಮೀಟರ್ ಒಂದು 5 ಸೆಂಟಿಮೀಟರ್ ಬೇಡ, 3 ಸೆಂಟಿಮೀಟರ್, 30 mm ಅದ ಅಂತ ತಿಳ್ಕೊಂಡು. ಎಷ್ಟದ? 30 mm ಅದ. ಅದು ಭಾಳ ಆಯ್ತು, 20 mm ತಗೊಳ್ಳಿ. ಓಕೆನಾ? ಏನಾಯ್ತು? ಇದು 20 mm ಕ್ರಿಕೆಟ್ ಹ್ಯಾಂಡಲ್ ಅದ. ಹ್ಯಾಂಡಲ್ ಎಷ್ಟದ? 20 mm ಅದ, ಕರೆಕ್ಟಾ? ಈಗ ಒಂದು ದಾರವನ್ನು ತೆಗೆದುಕೊಂಡು ನಾ ಇದರೊಳಗಡೆ ಗಟ್ಟಿಯಾಗಿ ಸುತ್ತೀನಿ. ಅರ್ಥ? ಸುತ್ತಿದಾಗ ಆ ದಾರದಲ್ಲಿ ಎಷ್ಟು ಸ್ಟ್ರೆಸ್ ಇರ್ತದ ಅಂತೇಳಿ ಹೇಳ್ತೀರಾ? ಓಕೆ, ಇದು ಒಂದು ಟಾಸ್ಕ್ ಅದ. ಇದನ್ನ ನೋಡ್ಕೊಂಡ್ಬೇಕು. ನಿಮ್ಗೆ ಏನೇನು ಬೇಕಲ್ಲ ಅಸ್ಯೂಮ್ಷನ್ಸ್, ಅವನ್ನೆಲ್ಲ ಅಸ್ಯೂಮ್ ಮಾಡ್ಕೊಡ್ರಿ. ಅಸ್ಯೂಮ್ ಮಾಡಲಿಲ್ಲ ಅಂದ್ರೆ ಅವೇ ಪಾಯಿಂಟ್ಸ್ನ ಇಡ್ರಿ. ಫಾರ್ ಎಕ್ಸಾಂಪಲ್ ಮತ್ತೆ ಏನು ಬೇಕಿತ್ತಂದ್ರೆ, ಅಥವಾ ಆರ್ ಬೇಕಿತ್ತು ಸರ್, ಇಷ್ಟು ಟೈಮ್ಸ್ ಇರ್ತದ ಅಂತ ಹೇಳ್ಬೋದು ನೀವು. ಇಷ್ಟು ಟೈಮ್ಸ್ ಆಫ್ ಇರ್ತದ, ಹಿಂಗೆಲ್ಲ ಹೇಳ್ಬೋದು. ನಿಮ್ಗೆ ಗೊತ್ತಿತ್ತಂದ್ರೆ ಹೇಳಿ. ಇದ್ರೊಳಗೆ ಅಥವಾ ಕಂಡಿಡಿಯೋದು ಹೆಂಗಾರ ಹೇಳ್ರಿ. ಇದ್ರೊಳಗಡೆ ಎಷ್ಟು ಸ್ಟ್ರೆಸ್ ಇರ್ತದ, ಆ ದಾರದಲ್ಲಿ ಎಷ್ಟು ಸ್ಟ್ರೆಸ್ ಆಗ್ತದ ಅಂತ ನೀವು ಹೇಳಿ. ಅರ್ಥ? ಇದು ಒಂದು ಕ್ವಶನ್ ಅದ, ಇದು ದಾರದ್ದದ. ಬಟ್ ಅದೇ ಸೇಮ್ ಕ್ವಶನ್ ಅನ್ನ ನಾನು ನಿಮಗೆ ಜೆ ವೈರ್ಲೆ ಸುತ್ತಿದಾಗ ಅಂತ ಕೇಳ್ತೀನಿ. ಜಸ್ಟ್ ಆ ಜೆ ವೈರನ್ನ ಒಂದು ಸರ್ಕ್ಯುಲರ್ 30 mm ಸರ್ಕ್ಯುಲರ್ ಆಗಿ 20 mm ಸರ್ಕ್ಯುಲರ್ ಮಾಡಿದಾಗ ಅದರಲ್ಲಿ ಎಷ್ಟು ಸ್ಟ್ರೆಸ್ ಇರ್ತದ ಅದನ್ನ ನೋಡ್ಕೊಳ್ಳಿ. ಇವೆಲ್ಲ ಸೇಮ್ ಕ್ವಶನ್ಸ್ಗೆ ಬರ್ತದೆ. ನೆಕ್ಸ್ಟ್, ಅ ಕಾಂಟಿಲ್ಯೂರ್ ಬೀಮ್ ಆಫ್ ರೆಕ್ಟ್ಯಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಈಸ್ 1 meter deep and 0.6 meter thick. ಏನಂತೆ? ಕಾಂಟಿಲ್ಯೂರ್ ಬೀಮ್ ಅದಂತೆ, ರೆಕ್ಟ್ಯಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಅದಂತ, 1 meter ಡೀಪ್ ಅದಂತೆ, 1 meter ಏನದ ಡೀಪ್ ಅದಂತೆ, 0.6 meter thick ಅದಂತೆ. If the beam were to be 0.6 meter deep and 1 meter thick, 0.6 meter deep and 1 meter thick, ಇದು 0.6 ಆಗಿ 1 meter thick ಆಯ್ತು ಅಂದ್ರೆ, then beam would be weakened by 0.5 times, weakened by 0.6 times, strengthened by 0.6 times, have the same strength as the original beam because the cross sectional area remains same ಅಂತ ಹೇಳಿದ್ರೆ ತಪ್ಪು. ಇದು ಡಿಪೆಂಡ್ ಆಗ್ತದೆ ಜಡ್ ಮೇಲೆ. ದೇರ್ ಫೋರ್ ದಿಸ್ ಇಸ್ ಅ ರಾಂಗ್.
ಅರ್ಥ. ಇದು 0.6 ಇವೆಲ್ಲ ತೆಗೆದುಬೇಡಿ, ನಮಗೆ ಇದು ಆನ್ಸರ್ ಕರೆಕ್ಟ್ ಆಗ್ತದೆ, ಯಾಕಂದ್ರೆ ಇಂದ ಆಲ್ರೆಡಿ ಡಿರೈವ್ ಮಾಡಿದ್ವಿ ಇದನ್ನು. ನೆಕ್ಸ್ಟ್ ಕರೆಕ್ಟ್ ಅಲ್ಲ ಅದು ಮಾಡಿದ್ದು, ಹಿಂದ್ಗಡೆ ನೋಡೋಣ. ಇಲ್ಲಿ ನೋಡಿದರೆ ಆನ್ಸರ್ ಏನು ಬಂದಿತ್ತು, 2 ಟೈಮ್ಸ್ ಬಂದಿತ್ತಲ್ಲ. ಓಕೆ, ದೇರ್ ಫೋರ್ ದಟ್ ಇಸ್ 0.6 ಇಸ್ ಕರೆಕ್ಟ್. ಓಕೆ, ಇದನ್ನ ಆಮೇಲೆ ನೋಡೋಣ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇದಾದಮೇಲೆ ನೆಕ್ಸ್ಟ್ ಚಾಪ್ಟರ್ನ ಶಿಯರಿಂಗ್ ಸ್ಟ್ರೆಸ್ಸನ್ನು ನೋಡೋಣ. ಇಲ್ಲಿಗೆ ಮುಕ್ತಾಯ. ಥ್ಯಾಂಕ್ ಯು.